ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ ಸಾಧನಾ ಅಕಾಡೆಮಿಯಿಂದ ಇವತ್ತಿನ ಸೆಷನ್ನಲ್ಲಿ ನಾನು ಮೌರ್ಯರ ಕಲೆಯ ಕುರಿತು ಚರ್ಚಿಸಲಿದ್ದೇನೆ. ಅದಕ್ಕೂ ಮುಂಚೆ ಒಂದು ಮಾಹಿತಿ. ಭಾರತದ ಸಾಂಸ್ಕೃತಿಕ ಪರಂಪರೆ ಎನ್ನುವಂಥ ಈ ಪುಸ್ತಕದಲ್ಲಿ ಭಾರತ ಮತ್ತು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಈ ಪುಸ್ತಕ ಮಾಹಿತಿಯನ್ನು ಒಳಗೊಂಡಿದೆ. ಈ ಪುಸ್ತಕ ಮಾರುಕಟ್ಟೆಯಲ್ಲಿ ಮತ್ತು ಸಾಧನ ಆ್ಯಪ್ನಲ್ಲೂ ಸಹ ದೊರೆಯುತ್ತದೆ. ಮೌರ್ಯರು ಅಂದ ತಕ್ಷಣ ಭಾರತದಲ್ಲಿ ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನದಲ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡಿದಂತಹ ಅಧಿಕಾರಕ್ಕೆ ಬಂದಂಥ ಮೊಟ್ಟ ಮೊದಲ ಸಾಮ್ರಾಜ್ಯವೇ ಈ ಮೌರ್ಯ ಸಾಮ್ರಾಜ್ಯ. ಹಾಗಾದರೆ ಈ ಮೌರ್ಯ ಸಾಮ್ರಾಜ್ಯ ಆಳ್ವಿಕೆ ಮಾಡೋದಕ್ಕೂ ಮುಂಚೆ ಯಾವ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾ ಇತ್ತು ಅಂದಾಗ ಮಗಧ ಸಾಮ್ರಾಜ್ಯದ ಕೆಳಗೆ ನಾವು ಹರ್ಯಂಕ ಸಂತತಿ, ಶಿಶುನಾಗ, ತದನಂತರದಲ್ಲಿ ನಂದ ಡೈನಾಸ್ಟಿಯನ್ನು ನೋಡ್ತೀವಿ. ಅಂದರೆ ನಂದ ಸಂತತಿಯಲ್ಲಿ ಬರತಕ್ಕಂತಹ ಧನನಂದನನ್ನ ನಿರ್ಮೂಲನೆ ಮಾಡುವ ಮೂಲಕ ಚಂದ್ರಗುಪ್ತ ಮೌರ್ಯ ಕೌಟಿಲ್ಯನ ಸಹಾಯದಿಂದ ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾಗಿ ಭಾರತದಲ್ಲಿ ಅಧಿಕಾರಕ್ಕೆ ಬಂದಂತಹ ಒಂದು ಮೊಟ್ಟ ಮೊದಲ ಶಕ್ತಿಯುತ ಸಾಮ್ರಾಜ್ಯವೇ ಈ ಮೌರ್ಯ ಸಾಮ್ರಾಜ್ಯವಾಗಿರುತ್ತದೆ. ಹಾಗಾದರೆ ಬನ್ನಿ, ಮೌರ್ಯ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಪ್ರಮುಖ ಅರಸರುಗಳಲ್ಲಿ ನಾವು ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಅಂತ ಹೇಳಿ ನಾವು ಗುರುತಿಸ್ತೀವಿ. ಹಾಗೆಯೇ ಚಂದ್ರಗುಪ್ತ ಮೌರ್ಯನ ನಂತರದಲ್ಲಿ ಬಿಂದುಸಾರ, ಅಶೋಕ, ದಶರಥ, ಸಂಪ್ರತಿ ಮತ್ತು ಬೃಹದ್ರಥ ಅನ್ನುವಂಥ ಕೊನೆಯ ಅರಸನನ್ನು ನಾವು ಗಮನಿಸ್ತೀವಿ. ಅಂದರೆ ಈ ಇಷ್ಟು ಅರಸರುಗಳು ಕೂಡ, ಈಗ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ನೋಡ್ತೀವಿ, ಈತ ಜೈನ ಧರ್ಮಕ್ಕೆ ಹೆಚ್ಚು ಒಲವನ್ನು ನೀಡ್ತಕ್ಕಂಥದ್ದು ಗಮನಿಸ್ತೀವಿ. ಹಾಗೆ ಬಿಂದುಸಾರ, ಈತ ಅಜೀವಿಕ ಪಂಥವನ್ನು ಪೋಷಿಸ್ತಾನೆ. ಯಾರು? ಈ ಬಿಂದುಸಾರ. ಹಾಗೆ ಅಶೋಕ ಬಂದಾಗ ಈತ ಬೌದ್ಧ ಧರ್ಮವನ್ನು ಪಾಲಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆ ದಶರಥ ಏನು ಬರುತ್ತಾನೆ, ಅಶೋಕನ ಮೊಮ್ಮಗ ಈತ ಕೂಡ ಅಜೀವಿಕ ಪಂಥವನ್ನು ಗಮನಿಸ್ತಾನೆ. ಅಂದರೆ ಇವಿಷ್ಟು ಅರಸರುಗಳು ಬೇರೆ ಬೇರೆ ಧರ್ಮವನ್ನು ಪೋಷಣೆ ಮಾಡಿದ್ದನ್ನು ಗಮನಿಸ್ತೀವಿ. ಆದರೆ ನಮಗೆ ಚಂದ್ರಗುಪ್ತನ ಕಾಲದಿಂದಲೇ ನಾವು ಮೌರ್ಯರ ಕಾಲದಲ್ಲಿ ಕಲೆಯ ಇತಿಹಾಸವನ್ನು ಗಮನಿಸ್ತೀವಿ. ಆದರೆ ಏನು ಈ ಮೌರ್ಯರ ಮೊದಲಿಗೆ ಚಂದ್ರಗುಪ್ತನ ಕಾಲದಲ್ಲಿ ಕೆಲವು ಅರಮನೆಗಳು ನಿರ್ಮಾಣ ಮಾಡಿದ್ರು ಕೂಡ ಯಾಕೆ ಇಲ್ಲಿಯವರೆಗೆ ಉಳಿದುಕೊಂಡು ಬಂದಿಲ್ಲ ಅಂತ ಹೇಳಿದ್ರೆ ಈತ ಅಂದರೆ ಮೌರ್ಯರ ಆರಂಭಿಕ ಕಾಲಘಟ್ಟದಲ್ಲಿ ಇವರು ಮರ ಮತ್ತು ಇಟ್ಟಿಗೆಯನ್ನು ಬಳಸಿದ್ರು. ಹಾಗಾಗಿ ಇವು ಬಹುಕಾಲ ಉಳಿದು ಬಂದಿಲ್ಲ. ಇವೆಲ್ಲವೂ ಕೂಡ ಈ ಕಟ್ಟಡಗಳು ನಾಶವಾಗಿದ್ದಾವೆ. ಆದರೆ ನಮಗೆ ಅಶೋಕನ ಕಾಲಕ್ಕೆ ಬಂದಾಗ ಅಶೋಕ ಪ್ರಥಮವಾಗಿ ಶಿಲೆಯ ಬಳಕೆಯನ್ನು ಜಾರಿಗೆ ತರ್ತಾನೆ. ಅಂದರೆ ವಾಸ್ತುಶಿಲ್ಪದಲ್ಲಿ ಶಿಲೆಯ ಬಳಕೆಯನ್ನು ಆಚರಣೆಗೆ ತರ್ತಾನೆ. ಸೊ ಹಾಗಾಗಿ ನಮಗೆ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಚೈತ್ಯಾಲಯಗಳನ್ನು, ಹಾಗೆ ಸ್ತಂಭಗಳನ್ನು ನಾವು ಗಮನಿಸ್ತೀವಿ, ವಿಹಾರಗಳನ್ನು, ಸ್ತೂಪಗಳನ್ನು ನಾವು ಗಮನಿಸ್ತೀವಿ. ಇವು ಈ ಅಶೋಕನ ಕಾಲಘಟ್ಟದಲ್ಲಾದಂಥ ಈ ವಾಸ್ತುಶಿಲ್ಪಗಳೇನಂತ ಹೇಳಿ ಕರಿತೀವಿ, ಇವು ಇಲ್ಲಿಯವರೆಗೆ ಕೂಡ ನಾವು ಗಮನಿಸಬಹುದಾಗಿದೆ. ಹಾಗಾದರೆ ಮೌರ್ಯ ಕಲೆಯನ್ನ ನಾವು ಎರಡು ರೀತಿಯಾಗಿ ಗಮನಿಸ್ತೀವಿ. ಒಂದು ಅರಮನೆ ಕಲೆ, ಅಂದರೆ ಕೋರ್ಟ್ ಆರ್ಟ್ ಅಂತ ಹೇಳಿ ಕರೀಲಾಗುತ್ತೆ. ಹಾಗೆ ದ ನೆಕ್ಸ್ಟ್ ಒನ್ ಪಾಪ್ಯುಲರ್ ಆರ್ಟ್, ಅಂದರೆ ಪ್ರಸಿದ್ಧ ಕಲೆ ಅಂತ ಹೇಳಿ. ಈಗ ಅರಮನೆ ಕಲೆಗೆ ಬಂದಾಗ ನಾವು ಪಿಲ್ಲರ್ಸ್ ಅಂದರೆ ಸ್ತಂಭಗಳನ್ನ, ಸೊ ದ ನೆಕ್ಸ್ಟ್ ಒನ್ ಅರಮನೆಗಳನ್ನ ಗಮನಿಸ್ತೀವಿ, ಸ್ತೂಪಗಳನ್ನ ಗಮನಿಸ್ತೀವಿ. ಹಾಗೆ ಪ್ರಸಿದ್ಧ ಕಲೆ ಅಂತ ಹೇಳಿ ಬಂದಾಗ ಗುಹೆಗಳು, ಮಡಕೆಗಳು ಮತ್ತು ಶಿಲ್ಪಗಳನ್ನ ಗಮನಿಸಬಹುದಾಗಿದೆ. ಅಂದ್ರೆ ಮೌರ್ಯರ ಕಲೆ, ಅರಮನೆ ಕಲೆ ಮತ್ತು ಪ್ರಸಿದ್ಧ ಕಲೆ ಅಂತ ಹೇಳಿ. ಸೊ ಹಾಗಾದ್ರೆ ಫಸ್ಟ್ ಒನ್ ನಾವು ಅರಮನೆ ಕಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಮೌರ್ಯರ ಕಾಲಘಟ್ಟದಲ್ಲಿ ಯಾವ್ಯಾವ ಅರಮನೆಗಳು ನಿರ್ಮಾಣ ಆದವು, ಎಲ್ಲಿ ನಿರ್ಮಾಣ ಆದವು ಅಂತಕ್ಕಂಥದ್ದು. ಮೌರ್ಯರ ಕಾಲದಲ್ಲಿ ಅರಮನೆಗಳು ಏನು ನಿರ್ಮಾಣ ಆಗ್ತವೆ, ಈ ಅರಮನೆಗಳ ಮೇಲೆ ವಿದೇಶಿಯರ ಪ್ರಭಾವ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅಂದರೆ ಅಕಮೇನಿಯನ್ನು, ಗ್ರೀಕು ಮತ್ತು ಪರ್ಷಿಯನ್ ಅಂತಹ ವಿದೇಶಿಯರ ಪ್ರಭಾವ ನಮಗೆ ಕಂಡುಬರುತ್ತೆ. ಅಂದರೆ ಮೌರ್ಯರು ಆಳ್ವಿಕೆ ಮಾಡೋದಕ್ಕೂ ಮುಂಚೆ ನಂದ ಡೈನಾಸ್ಟಿ ಆಳ್ವಿಕೆ ಮಾಡ್ತಾ ಇರುತ್ತೆ. ಸೊ ಈ ಕಾಲಘಟ್ಟದಲ್ಲಿ ಭಾರತದ ಮೇಲೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಸೊ ಅದಕ್ಕೂ ಹಿಂದೆ ನಾವು ನೋಡಿದಾಗ ಪರ್ಷಿಯನ್ನರ ದಾಳಿ, ನಾವು ಗಾಂಧಾರ ಪ್ರದೇಶದವರೆಗೂ, ಅಂದರೆ ಸಿಂಧೂ ನದಿಯ ಪ್ರದೇಶದವರೆಗೂ ಈ ಪರ್ಷಿಯನ್ನರು, ತದನಂತರದಲ್ಲಿ ಗ್ರೀಕರ ದಾಳಿಯನ್ನು ಗಮನಿಸ್ತೀವಿ. ಹಾಗಾಗಿ ಭಾರತ ಮತ್ತು ಗ್ರೀಕ್ ಅಥವಾ ಪರ್ಷಿಯಾ ದೇಶಗಳೇ ನಮ್ಗೆ ಇಲ್ಲಿ ಕಂಡು ಬರ್ತವೆ. ಹಾಗಾಗಿ ವ್ಯಾಪಾರ ಸಂಪರ್ಕ ಒಂದು ಏರ್ಪಟ್ಟಿತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಭಾರತದ ಮೇಲೆ ಏನು ವಿದೇಶಿಯರ ಪ್ರಭಾವ ಇರೋದ್ರಿಂದ, ಸೊ ಹಾಗಾಗಿ
ಅಕಮೇನಿಯನ್ನು ಮತ್ತು ಗ್ರೀಕು ಪರ್ಷಿಯನ್ ನಂತಹ ವಿದೇಶಿಯರ ಪ್ರಭಾವ ಈ ಮೌರ್ಯರ ಕಲೆಯ ಮೇಲೆ ಕಂಡುಬರುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಹಾಗಾಗಿ ನಾವು ಅಂದರೆ ಮೌರ್ಯರ ರಾಜಧಾನಿಯಾದಂತಹ ಪಾಟಲಿಪುತ್ರ ಏನಿದೆ, ಇದನ್ನು ವಾಸ್ತುಶಿಲ್ಪದ ಹೃದಯ ಭಾಗ ಅಂತ ಹೇಳಿ ಕರಿತೀವಿ. ಅದರ ಜೊತೆಗೆ ಪಾಟಲಿಪುತ್ರದಲ್ಲಿ ಹತ್ತಿರದಲ್ಲೇ ಸ್ಥಳದಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ಬರುತ್ತೆ, ಕೂಮ್ರಹಾರ್ ಅಂತಕ್ಕಂತಹ ಒಂದು ಸ್ಥಳ. ಸೊ ಇಲ್ಲೂ ಕೂಡ ಅಶೋಕನಿಗೆ ಸಂಬಂಧಪಟ್ಟಂತ ಅಂದರೆ ಅಶೋಕನ ಕಾಲಘಟ್ಟದಲ್ಲಾದಂಥ ಅರಮನೆಗಳನ್ನು ಗಮನಿಸ್ತೀವಿ. ಸೊ ಈ ಅರಮನೆಗಳೇನಿದ್ದಾವೆ ಇವು ಅತ್ಯಂತ ವೈಭವವಾಗಿದ್ದು ವಿಶಾಲವಾದ ಸಭಾಂಗಣದಿಂದ ಕೂಡಿದ್ವು ಅಂತ ಹೇಳಿ ನಾವು ಗಮನಿಸ್ತೀವಿ. ಅಂದರೆ ಇವು ಹೇಗೆ ನಮಗೆ ದೊರಕುತ್ತೆ ಅಂದರೆ ವಿದೇಶಿ ಯಾತ್ರಿಕರ ಬರವಣಿಗೆಗಳಿಂದ. ಸೊ ಅವರ ಕೃತಿಗಳಲ್ಲಿ ಅಂದರೆ ಚಂದ್ರಗುಪ್ತ ಮೌರ್ಯನ ಅರಮನೆಯ ಕುರಿತು ನಮಗೆ ಉಲ್ಲೇಖವನ್ನು ನೀಡುವಂಥದ್ದನ್ನು ಗಮನಿಸ್ತೀವಿ. ದ ನೆಕ್ಸ್ಟ್ ಒನ್ ಹಾಗಾದರೆ ಕೂಮ್ರಹಾರ್ನಲ್ಲಿರ್ತಕ್ಕಂಥ ಅಶೋಕನ ಅರಮನೆ ಏನಿದೆ ಇದು ಬೃಹತ್ತಾದ ರಚನೆಯಾಗಿತ್ತು. ಅಂದರೆ ಇದಕ್ಕೇನು ಅಶೋಕನ ಅರಮನೆ ಇತ್ತು ಅನ್ನೋದಕ್ಕೆ ಒಂದು ಸಾಕ್ಷ್ಯ ಬೇಕಲ್ವಾ. ಸೊ ನಮಗೆ ಈ ಅಂದರೆ ಕೂಮ್ರಹಾರ್ನಲ್ಲಾದಂತಹ ಉತ್ಖನನಗಳಿಂದ ಅಲ್ಲಿ ನಮಗೆ ಕೆಲವು ಅವಶೇಷಗಳು ಕಂಡು ಬರುತ್ತೆ, ಅಂದರೆ ಕಟ್ಟಡದ ಅವಶೇಷಗಳನ್ನು ನಾವು ಅಲ್ಲಿ ಗಮನಿಸ್ತೀವಿ. ಸೊ ಹಾಗಾಗಿ ಅಶೋಕನ ಅರಮನೆಯರು ಇರ್ತಕ್ಕಂಥದ್ದು ಏನಿದೆ ಇದು ಎತ್ತರದ ಕೇಂದ್ರ ಸ್ತಂಭವನ್ನು ಹೊಂದಿದ್ದು 3 ಅಂತಸ್ತಿನ ಮರದ ರಚನೆಯಾಗಿತ್ತು ಈ ಅಶೋಕನ ಅರಮನೆ ಅಂತ ಹೇಳಿ. ಸೊ ಹಾಗೆಯೇ ಅಶೋಕನ ಅರಮನೆಯನ್ನ ಆ ಗೋಡೆಗಳನ್ನು ಅಲ್ಲಿ ಬರ್ತಕ್ಕಂಥ ಶಿಲ್ಪಗಳಿಂದ ಅಲಂಕರಿಸಲಾಗಿತ್ತು ಅಂತ ಹೇಳಿ ನಮಗೆ ಮಾಹಿತಿ ದೊರಕುತ್ತೆ. ಸೊ ಹಾಗೆಯೇ ಅಲ್ಲಿ ಆದಂಥ ಅಂದರೆ ಕೂಮ್ರಹಾರ್ನಲ್ಲಾದಂಥ ಎಕ್ಸ್ಕವೇಷನ್ ಏನಿದೆ ಇದು ಅಶೋಕನ ಕಾಲಘಟ್ಟದಲ್ಲಿ ಒಂದು 72 ಸ್ತಂಭಗಳಿಂದ ಅರಮನೆಯನ್ನು ನಿರ್ಮಾಣ ಮಾಡಲಾಗಿತ್ತು ಅನ್ನುವಂಥ ಮಾಹಿತಿ ದೊರಕುತ್ತೆ. ಸೊ ಹಾಗಾದರೆ ಅಲ್ಲಿ ಸಿಕ್ಕಂಥ ಅವಶೇಷಗಳನ್ನು ನಾವು ಅಲ್ಲಿರ್ತಕ್ಕಂಥ ಸ್ತಂಭಗಳ ಸಾಲುಗಳನ್ನು ಗಮನಿಸ್ಬೋದು. ಸೊ ಇದು ಕೂಮ್ರಹಾರ್ನಲ್ಲಿ ಸಿಕ್ಕಂಥ ಅವಶೇಷಗಳಾಗಿರುತ್ತೆ. ಸೊ ಅಲ್ಲಿ ನಡೆದಂಥ ಎಕ್ಸ್ಕವೇಷನ್ ಇದು ಅಂದರೆ ಆ ಸ್ಥಳದಲ್ಲಾದಂಥದ್ದು ಅಂದರೆ ಒಂದು ಎವಿಡೆನ್ಸ್ ನಮಗೆ ಅರಮನೆ ಇತ್ತು ಅನ್ನೋದಕ್ಕೆ ನಮಗೆ ಸಾಕ್ಷಿಯಾಗಿದೆ. ಹಾಗೆ ಅರಮನೆಯ ಕುರಿತು ಅಂದರೆ ನಾವು ಮೌರ್ಯರ ಕಾಲದಲ್ಲಿ ಅರಮನೆಗಳು ಇದ್ವು ಅನ್ನೋದಕ್ಕೆ ಯಾರು ನಮಗೆ ಇದರ ಮಾಹಿತಿಯನ್ನು ಕೊಡ್ತಾರೆ ಎಂದಾಗ ದ ಫಸ್ಟ್ ಒನ್ ಮೆಗಸ್ತನಿಸ್. ಈ ಮೆಗಸ್ತನಿಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಬಂದಂಥವನು. ಸೊ ಈತ ಏನು ಹೇಳ್ತಾನೆ ತನ್ನ ಕೃತಿಯಾದಂಥ ಇಂಡಿಕಾದಲ್ಲಿ ಚಂದ್ರಗುಪ್ತನ ಅರಮನೆ ಏನಿದೆ ಇದು ಅತ್ಯಂತ ವಿಶಾಲವಾಗಿತ್ತು, ಅದು ಸೌಂದರ್ಯ ಮತ್ತು ಕಲೆಯ ಬೀಡಾಗಿತ್ತು ಅಂತ ಹೇಳ್ತಾನೆ. ಹಾಗೆಯೇ ಇದನ್ನ ಮನುಕುಲದ ಶ್ರೇಷ್ಠವಾದ ಸೃಷ್ಟಿಗಳಲ್ಲಿ ಒಂದು ಅಂತ ಹೇಳಿ ಈ ಚಂದ್ರಗುಪ್ತ ಮೌರ್ಯನ ಅರಮನೆಯ ಕುರಿತು ಆತ ಉಲ್ಲೇಖವನ್ನ ನೀಡ್ತಾನೆ. ದ ನೆಕ್ಸ್ಟ್ ಒನ್ ಹಾಗಾದ್ರೆ ಪಾಹಿಯಾನ್ ಅಂತಕ್ಕಂಥವನು ಈತ ಗುಪ್ತರ ಆಸ್ಥಾನದಲ್ಲಿ ಅಂದರೆ 2ನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಬಂದಂಥವನು. ಪಾಹಿಯಾನ್ ಚೀನಾದ ಯಾತ್ರಿಕ ಈತ. ಸೊ ಈತ ಪಾಟಲಿಪುತ್ರಕ್ಕೆ ಬರ್ತಾನೆ. ಪಾಟಲಿಪುತ್ರಕ್ಕೆ ಬರುವಂಥ ಸಂದರ್ಭದಲ್ಲಿ ಆಲ್ರೆಡಿ ಅರಮನೆಯ ಅವಶೇಷಗಳು ಮಾತ್ರ ಉಳಿದಿರ್ತವೆ, ಯಾಕೆಂದರೆ ಮೌರ್ಯ ಡೈನಸ್ಟಿ ಆಲ್ರೆಡಿ ಕೊಲಾಪ್ಸ್ ಆಗಿ 500 ವರ್ಷಗಳೇ ಕಳೆದು ಹೋಗಿದ್ವು. ಸೊ ಆಗ ಆ ಕಾಲಘಟ್ಟದಲ್ಲಿ ಅಂದರೆ ಒಂದು 5ನೇ ಶತಮಾನಕ್ಕೆ ಈತ ಪಾಹಿಯಾನ್ ಬರ್ತಾನೆ. ಸೊ ಈಗ ಅಳಿದುಳಿದಂತಹ ಅವಶೇಷಗಳನ್ನು ವೀಕ್ಷಣೆ ಮಾಡಿದಂತಹ ಪಾಹಿಯಾನ್ ಏನು ಹೇಳ್ತಾನೆ, ಈ ನಗರ ಏನಿದೆ ಅಶೋಕ ಚಕ್ರವರ್ತಿಯ ರಾಜಧಾನಿಯಾಗಿತ್ತು ಅಂತ ಹೇಳ್ತಾನೆ. ಸೊ ಇಲ್ಲಿರ್ತಕ್ಕಂತಹ ಅರಮನೆಯ ಗೋಡೆಗಳಿಗೆ ಉಪಯೋಗಿಸಿರ್ತಕ್ಕಂತಹ ಕಲ್ಲುಗಳನ್ನು ಭೂತ ಬೇತಾಳಗಳೇ ಹೊತ್ತು ತಂದು ಹಾಕಿರಬೇಕು ಅಂತ ಹೇಳಿ ಆತ ಊಹೆಯನ್ನು ಬಿಡ್ತಾನೆ. ಯಾಕೆಂದರೆ ಅಷ್ಟು ಬೃಹದಾಕಾರದಾಗಿ ರಚನೆಯಾದಂಥ ಅರಮನೆಗಳಿದ್ವು, ಶಿಲ್ಪಗಳನ್ನು ಅಲ್ಲಿ ನೋಡ್ತಾನೆ. ಹಾಗಾಗಿ ಆತ ಅಲ್ಲಿ ಇರ್ತಕ್ಕಂಥ ಕೆತ್ತನೆ ಕೆಲಸಗಳನ್ನು ಬಹುಶಃ ಈ ಯುಗದಲ್ಲಿ ಅಂದರೆ 5ನೇ ಶತಮಾನದಲ್ಲಿ ಈಗ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಹುಶಃ ದೇವಶಿಲ್ಪಿಗಳೇ ಇದನ್ನು ನಿರ್ಮಾಣ ಮಾಡಿದ್ರೇನು ಅಂತ ಹೇಳಿ ಆತ ಊಹೆಯನ್ನ ಮಾಡ್ತಕ್ಕಂಥದ್ದು ಪಾಹಿಯಾನನ್ನು ನಾವು ಗಮನಿಸ್ತೀವಿ. ದ ನೆಕ್ಸ್ಟ್ ಒನ್ ಹಾಗಾದರೆ ಈಗ ನಾವು ಅರಮನೆಗಳ ನಂತರದಲ್ಲಿ ಸ್ತಂಭಗಳ ಬಗ್ಗೆ ನೋಡೋಣ. ಈ ಸ್ತಂಭಗಳಿಗೆ ಬಂದಾಗ ನಾವು ಮೌರ್ಯರ ಸ್ತಂಭಗಳೇನಿದೆ ಇದು ಪರ್ಷಿಯನ್ ಇನ್ಫ್ಲೂಯೆನ್ಸ್ ಇಂದ ನಿರ್ಮಾಣವಾದಂಥ ಸ್ತಂಭಗಳನ್ನು ಗಮನಿಸ್ತೀವಿ. ಯಾವ ರೀತಿಯಾಗಿ ಇವರ ಅಂದರೆ ಈ ಪರ್ಷಿಯಾ, ಗ್ರೀಕು ಮತ್ತು ಈ ರೋಮನ್ ದೇಶಗಳಲ್ಲಿ ಪಿಲ್ಲರ್ಸ್ಗಳು ಅಥವಾ ಸ್ತಂಭಗಳು ರಚನೆ ಆಗ್ತವೆ. ಅದರ ಪ್ರಭಾವದಿಂದಾಗಿಯೇ ಮೌರ್ಯರ ಕಾಲಘಟ್ಟದಲ್ಲಿ ಅಂದರೆ ಅಶೋಕನ ಅವಧಿಯಲ್ಲಿ ಭಾರತದಲ್ಲೂ ಕೂಡ ಈ ಥರ ಸ್ತಂಭಗಳನ್ನು ಹಾಕಿಸುವಂತಹ ಒಂದು ಸಂಪ್ರದಾಯವನ್ನು ಗಮನಿಸ್ತೀವಿ. ಹಾಗಾದರೆ ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ಹೇಳಿ ನೋಡೋಣ. ಪರ್ಷಿಯನ್ ಪಿಲ್ಲರ್ಸ್ ಏನು ಕಂಡು ಬರ್ತವೆ, ಈ ಪಿಲ್ಲರ್ಸ್ಗಳು ನಮಗೆ ಪೀಸ್ ಆಫ್ ಸ್ಟೋನ್ ಅಂದರೆ ಕೆಲವು ಪೀಸ್ಗಳನ್ನು ಕೆಲವು ಭಾಗಗಳನ್ನು ಜೋಡಿಸಿರುವಂಥದ್ದನ್ನು ಗಮನಿಸ್ತೀವಿ. ಅದೇ ಮೌರ್ಯರ ಸ್ತಂಭಗಳಿಗೆ ಬಂದರೆ ಒಂದೇ ಸಿಂಗಲ್ ಸ್ಟೋನ್ ಮೊನೋಲಿತ್ ಸ್ಟೋನ್ ಅಂತ ಹೇಳಿ ಕರಿತೀವಿ, ಅಂದರೆ ಏಕಶಿಲೆಯಿಂದ ನಿರ್ಮಾಣವಾದಂತಹ ಸ್ತಂಭಗಳನ್ನು ನಾವು ಗಮನಿಸ್ಬೋದು. ಹಾಗೆಯೇ
ಈ ಅಂದರೆ ಈ ಪರ್ಷಿಯನ್ ಪಿಲ್ಲರ್ಸ್ ಅಂದರೆ ಇವರು ಯಾಕೆ ಈ ಪರ್ಷಿಯನ್ ಪಿಲ್ಲರ್ಸ್ಗಳನ್ನು ಇಲ್ಲಿ ಹಾಕಿದ್ದಾರೆ ಅಂತ ಹೇಳಿದಾಗ, ಬಹುಶಃ ಎಲ್ಲ ಜನರು ಸೇರಿ ಅಲ್ಲಿ ಪ್ರೇಯರ್ ಮಾಡೋದಕ್ಕೆ, ಅಂದರೆ ಡೇರಿಯಸ್ನ ನಂತರದಲ್ಲಿ ಹೆಚ್ಚಾಗಿ ಈ ಅಕಮೇನಿಯನ್ ಸಾಮ್ರಾಜ್ಯದಲ್ಲಿ ದಾಳಿಗಳಾಗ್ತಾ ಇದ್ವು. ಹಾಗಾಗಿ ತಮ್ಮ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಉದ್ದೇಶಕ್ಕಾಗಿ ಅವ್ರು ಏನು ಮಾಡಿ ಜನರೆಲ್ಲ ಬಂದು ಈ ಸ್ಥಳದಲ್ಲಿ ಪ್ರೇಯರ್ ಮಾಡ್ತಾ ಇದ್ರು. ಆದರೆ ನಮಗೆ ಮೌರ್ಯ ಸ್ತಂಭಗಳೇನು ಕಂಡು ಬರ್ತವೆ, ಇದನ್ನು ಅಶೋಕನ ಕಾಲಘಟ್ಟದಲ್ಲಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಈ ಸ್ತಂಭಗಳನ್ನು ಹಾಕಿಸಿರುವಂಥದ್ದನ್ನು ಗಮನಿಸ್ತೀವಿ. ಸೊ ಇವೆರಡೂ ಅಂದರೆ ಈ ಪರ್ಷಿಯಾ ಮತ್ತು ಮೌರ್ಯನ್ ಪಿಲ್ಲರ್ಸ್ ಏನು ಕಂಡು ಬರುತ್ತೆ, ಇವೆರಡೂ ಪಿಲ್ಲರ್ಸ್ಗಳಲ್ಲೂ ಕೂಡ ಲಿಪಿಯನ್ನು ಗಮನಿಸ್ತೀವಿ, ಅಂದರೆ ಶಾಸನಗಳನ್ನು ಹಾಕಿಸಿರುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಆದರೆ ನಮ್ಮ ಈ ಮೌರ್ಯ ಪಿಲ್ಲರ್ಸ್ಗಳಲ್ಲಿ ಏನು ಬರುತ್ತೆ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಾಣಿಗಳ ಆಕೃತಿಗಳು ಈ ಸ್ತಂಭಗಳಲ್ಲಿ ನಮಗೆ ಕಂಡುಬರುತ್ತೆ. ಸೊ ಇಲ್ಲಿ ಪರ್ಷಿಯನ್ ಪಿಲ್ಲರ್ಸ್ಗೆ ಬಂದಾಗ ನಾವು ಏನನ್ನು ಗಮನಿಸ್ತೀವಿ ಅಂದರೆ ಈ ಸ್ತಂಭಗಳನ್ನು ಪಾಲಿಷ್ ಮಾಡಲಾಗಿದೆ. ಹಾಗೆಯೇ ನಮ್ಮ ಮೌರ್ಯ ಸ್ತಂಭಗಳನ್ನು ಕೂಡ ಪಾಲಿಷ್ ಮಾಡಿರುವಂಥದ್ದು ಗಮನಿಸ್ತೀವಿ. ಆದರೆ ಈ ಎರಡೂ ಸ್ತಂಭಗಳನ್ನು ಪಾಲಿಷ್ ಮಾಡಿದ್ರೂ ಕೂಡ ಈ ಮೌರ್ಯ ಸ್ತಂಭಗಳು ಏನಾಗಿದ್ದಾವೆ ಅಂದರೆ ಜಾಸ್ತಿ ನುಣುಪಾಗಿ ಪಾಲಿಷ್ ಮಾಡಿರೋದ್ರಿಂದ ನಮಗೆ ಈ ಶಿಲೆ ಏನಿದೆ ಇದು ಶಿಲೆ ಅಂತ ಭಾವನೆನೇ ಉಂಟಾಗೋದಿಲ್ಲ, ಲೋಹ ಎನ್ನುವಂತಹ ಕಲ್ಪನೆ ಉಂಟಾಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ತೀವಿ. ಈ ರೀತಿ ಒಂದು ಪರ್ಷಿಯಾದ ಇನ್ಫ್ಲೂಯೆನ್ಸಿಂದ ಭಾರತದಲ್ಲೂ ಕೂಡ ಅಶೋಕ ಏನು ಮಾಡ್ತಾನೆ, ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಈ ಅಂದರೆ ಕೆಲವು ನಗರಗಳಲ್ಲಿ ಪಟ್ಟಣಗಳಲ್ಲಿ ಈ ಸ್ತಂಭಗಳನ್ನು ಹಾಕಿಸ್ತಾನೆ. ಯಾಕೆಂದರೆ ಜನಸಾಮಾನ್ಯರು ಅಲ್ಲಿ ಹೆಚ್ಚಾಗಿ ಓಡಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಈ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಬೇಕಾಗಿತ್ತು, ಕೆಲವೊಂದು ಆರ್ಡರ್ಗಳನ್ನು ಸಂದೇಶವನ್ನು ಜನರಿಗೆ ಕೊಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಅಶೋಕ ಇಲ್ಲಿ ಶಾಸನಗಳನ್ನು ಅಂದರೆ ಸ್ತಂಭಗಳನ್ನು ಹಾಕಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಸ್ತಂಭಗಳೇನಿದ್ದಾವೆ ನಮ್ಮ ಅಂದರೆ ಮೌರ್ಯರ ಕಾಲಘಟ್ಟದಲ್ಲಿ ನಿರ್ಮಾಣವಾದಂಥ ಈ ಸ್ತಂಭಗಳು ಸುಂದರವಾದಂತಹ ಒಂದು ಕಲಾಕೃತಿಗಳು ಅಂತ ಹೇಳಿ ನಾವು ಇದನ್ನು ಕರೆಯಬಹುದು. ಹಾಗೆಯೇ ಈ ಶಿಲೆಗಳು ಅಂದರೆ ಒಂದು ಇಡೀ ಒಂದು ಮೊನೋಲಿಥಿಕ್ ಶಿಲೆ ಅಂತ ಹೇಳಿ ಕರಿತೀವಿ, ಒಂದು ಅಖಂಡ ಶಿಲೆಯನ್ನು ಕಡಿದು ಒಂದು ಸುಂದರವಾಗಿ ಒಂದು ಭವ್ಯ ಕಲಾಕೃತಿಯನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಈ ಸ್ತಂಭಗಳನ್ನು. ಸೊ ಹಾಗಾಗಿ ಅಶೋಕ ತನ್ನ ಧರ್ಮೋಪದೇಶಗಳನ್ನು ಪ್ರಚಾರ ಮಾಡೋದಕ್ಕೆ ಈ ಸ್ತಂಭಗಳನ್ನು ನಿರ್ಮಿಸ್ದ. ಹಾಗಾದರೆ ಅಶೋಕ ಎಷ್ಟು ಸ್ತಂಭಗಳನ್ನು ಹಾಕಿಸ್ತಾನೆ ಅಂದರೆ ಸುಮಾರು ಒಂದು 30 ಸ್ತಂಭಗಳನ್ನು ಅಶೋಕ ಸಾಮ್ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ಸ್ತಂಭಗಳನ್ನು ಸ್ಥಾಪಿಸ್ತಾನೆ. ಸೊ ಈ ಸ್ತಂಭಗಳಲ್ಲೂ ಕೂಡ ಅಂದರೆ ನಾವೇನು ನೋಡ್ತೀವಿ, ಪ್ರಾಣಿಗಳ ಆಕೃತಿಗಳು ನೋಡ್ತೀವಿ. ಇವು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಆಕೃತಿಗಳಾಗಿರುತ್ತವೆ, ಅದರಲ್ಲೂ ಬುದ್ಧನಿಗೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾದರೆ ಎಲ್ಲೆಲ್ಲಿ ಈತ ಸ್ತಂಭಗಳನ್ನು ಹಾಕಿಸ್ತಾ ಅಂತ ಹೇಳಿದಾಗ ಸಾರನಾಥ, ರಾಮಪೂರ್ವ, ಲೌರಿಯಾ ನಂದನ್ಗರು, ರುಮಿಂದಾಯ್, ವೈಶಾಲಿ, ಸಾಂಚಿ ಅಂತಕ್ಕಂಥ ಸ್ಥಳಗಳಲ್ಲಿ ಈತ ಈ ಪಿಲ್ಲರ್ಸ್ಗಳನ್ನು ಹಾಕಿಸ್ತಾನೆ. ಅಂದರೆ ನಮ್ಗೆ ಈ ಸ್ಥಳಗಳಲ್ಲಿ ಸಿಕ್ಕಂಥವು ಇವತ್ತಿಗೂ ಕೂಡ ಸಿಕ್ಕಂಥ ಸ್ತಂಭಗಳಾಗಿರುತ್ತೆ. ಸೊ ವೆರಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಈ ಸ್ತಂಭಗಳನ್ನು ನಾವು ಗಮನಿಸುವಾಗ ಕೆಲವು ಕಡೆ ಕೆಲವು ಸ್ತಂಭಗಳಲ್ಲಿ ಏಕಸಿಂಹವನ್ನು ಗಮನಿಸ್ತೀವಿ. ಈಗ ಲೌರಿಯಾ ನಂದನ್ಗರ್ ಏನಿದೆ ಇಲ್ಲಿ ಏಕಸಿಂಹವನ್ನು ಗಮನಿಸ್ತೀವಿ. ಹಾಗೆ ರಾಂಪುರ್ವದಲ್ಲೂ ಕೂಡ ಏಕಸಿಂಹ ಇದೆ, ಜೊತೆಗೆ ಬುಲ್ಲನ್ನು ನಾವು ಗಮನಿಸ್ತೀವಿ, ಅಲ್ಲಿ ಗೂಳಿ ಇರ್ತಕ್ಕಂಥದ್ದು. ಹಾಗೆ ವೈಶಾಲಿಯಲ್ಲೂ ಕೂಡ ನಾವು ಏಕಸಿಂಹವನ್ನು ಗಮನಿಸ್ತೀವಿ. ಆದರೆ ಸಾರನಾಥ ಮತ್ತು ಸಾಂಚಿ ನಮಗೆ ಇವೆರಡೂ ಸ್ಥಳಗಳು ಕಂಡುಬರುತ್ತವೆ, ಇಲ್ಲಿ 4 ಸಿಂಹಗಳಿದ್ದಾವೆ. ಸೊ ವೆರಿ ಇಂಪಾರ್ಟೆಂಟ್, ಈ ಸ್ತಂಭಗಳ ಮೇಲೆ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇನ್ನೊಂದು ಆನೆ ಕಂಡು ಬರುತ್ತೆ. ಸೊ ಅದು ನಮಗೆ ಎಲಿಫೆಂಟ್ ಅಂತಕ್ಕಂಥದ್ದು ಏನಿಗೆ ಕಂಡು ಬರುತ್ತೆ, ಇದು ಸಾಂಖ್ಯಿಷದಲ್ಲಿ ಕಂಡು ಬರುತ್ತೆ. ಸೊ ಇದರ ಮೇಲೆಯೇ ಕ್ವಶನನ್ನು ಕೇಳ್ಬೋದು, ಇತಲಾಗಿದೆ ಅಂತ ಹೇಳಿ ನಾವು ಗಮನಿಸ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಇದೊಂದು. ಪ್ರಾಣಿಗಳಿಗೆ ಬಂದಾಗ 4 ಸಿಂಹಗಳು ಇವೆಲ್ಲಿ ಕಂಡು ಬರುತ್ತೆ, ಸಾರನಾಥ ಮತ್ತು ಸಾಂಚಿ ಅಂತ ಹೇಳಿ. ಹಾಗೆ ಏಕಸಿಂಹಕ್ಕೆ ಬಂದಾಗ ಅಂದರೆ ಒಂದೇ ಲಯನ್ ಇರ್ತಕ್ಕಂಥದ್ದು ಲೌರಿಯಾ ನಂದನ್ಗರು, ರಾಂಪೂರ್ವ ಮತ್ತು ವೈಶಾಲಿಯಲ್ಲಿ. ಸೊ ಆನೆಯನ್ನು ನಾವು ಸಾಂಖ್ಯಿಷದಲ್ಲಿ ಕಂಡುಬರುತ್ತೆ, ಗೂಳಿ ಅಂತಕ್ಕಂಥದ್ದು ರಾಮಪೂರ್ವ, ಲಯನ್ನು ವೈಶಾಲಿಯಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನೋಡಿದ್ವಿ. ಈ ನಮಗೆ ರಾಂಪೂರ್ವದಲ್ಲಿ ಕಂಡುಬರ್ತಕ್ಕಂತಹ ಬುಲ್ ಏನಿದೆ ಅಲ್ವಾ, ಸೊ ಈ ಬುಲ್ ಕಂಡುಬರುತ್ತಲ್ವ, ಇದನ್ನು ರಾಷ್ಟ್ರಪತಿ ಭವನದಲ್ಲಿ ಇಡಲಾಗಿದೆ. ಹಾಗೆ ಲೌರಿಯಾ ನಂದನ್ಗರಲ್ಲಿ ಲಯನ್ ಅನ್ನು ನಾವು ಗಮನಿಸ್ತೀವಿ, ರಾಂಪೂರ್ವದಲ್ಲಿ ಮತ್ತೊಂದು ಲಯನ್ ಏಕಸಿಂಹವನ್ನು, ಸಾಂಚಿ ಮತ್ತು ಸಾರನಾಥ ಸೊ 4 ಸಿಂಹಗಳನ್ನು ಗಮನಿಸ್ತೀವಿ. ಸೊ ಈ ರೀತಿ ಸ್ತಂಭಗಳನ್ನು ಅಶೋಕ
ಸಾಮ್ರಾಜ್ಯದ ವಿವಿಧ ಭಾಗಗಳಲ್ಲಿ ಹಾಕಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಅಶೋಕ ಸ್ತಂಭಗಳ ಬೋದಿಗೆಗಳೇನಿದಾವೆ ಇವು ಸೌಂದರ್ಯ ಮತ್ತು ಸಜೀವ ಕಳೆಯಿಂದ ಅಂದರೆ ಪ್ರಾಣಿಗಳನ್ನು ಕೆತ್ತಲಾಗಿದೆ ಅಂತ ಹೇಳಿ. ಹಾಗೆ ಈ ಸ್ತಂಭಗಳಲ್ಲಿ ನಾವು ಏನೇನನ್ನು ಗಮನಿಸ್ತೀವಿ, ಗಂಟೆಯ ಆಕಾರದಲ್ಲಿರ್ತಕ್ಕಂಥ ಬೋದಿಗೆಗಳನ್ನು ಗಮನಿಸ್ಬೋದು. ಈ ಸ್ತಂಭಗಳು ಹೆಚ್ಚು ಹೊಳಪನ್ನು ಒಳಗೊಂಡಿರೋದ್ರಿಂದ ಇವನ್ನ ಲೋಹದಿಂದ ತಯಾರಿಸಿರ್ಬೇಕೇನೋ ಅನ್ನುವಂಥ ಕಲ್ಪನೆ ಕೂಡ ಉಂಟಾಗುತ್ತೆ. ಹಾಗಾದ್ರೆ ಈ ಸ್ತಂಭಗಳು ಎಷ್ಟು ಎತ್ತರ ಇದೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಈ ಸ್ತಂಭಗಳು 40ರಿಂದ 50 ಅಡಿ ಎತ್ತರ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಸ್ತಂಭಗಳೆಷ್ಟು ಅಡಿ ಎತ್ತರ ಇದೆ ಅಂದರೆ 40ರಿಂದ 50 ಅಡಿ ಎತ್ತರದಲ್ಲಿ ಇರ್ತಕ್ಕಂಥವು ಇವು. ಈ ಸ್ತಂಭಗಳೇನಿದ್ದಾವೆ ಚುನಾರ್ ಮರಳುಗಲ್ಲಿನಿಂದ ಮಾಡಲ್ಪಟ್ಟಂತಹ ಸ್ತಂಭಗಳಾಗಿದೆ. ಸೊ ಈ ಸ್ತಂಭಗಳು ಏನಿದ್ದಾವೆ 4 ಭಾಗಗಳನ್ನು ಅಂದರೆ 4 ಪಾರ್ಟ್ಸ್ಗಳನ್ನು ಒಳಗೊಂಡಿದೆ. ಸೊ ಅದು ಯಾವ್ಯಾವುದು ಅಂತ ಹೇಳಿದ್ರೆ ಮೌರ್ಯರ ಕಾಲದಲ್ಲಾದಂತಹ 4 ಭಾಗಗಳಲ್ಲಿ ದ ಫಸ್ಟ್ ಒನ್ ಶಾಫ್ಟ್ ಅಂತ ಹೇಳಿ ಕರಿತೀವಿ. ಅಂದರೆ ಈ ಭಾಗವನ್ನು ನಾವು ಶಾಫ್ಟ್ ಅಂತೀವಿ. ಈ ಭಾಗವನ್ನು ಶಾಫ್ಟ್ ಅಂತ ಹೇಳಿ ಕರೆದ್ರೆ ಶಾಫ್ಟ್ನ ಮೇಲ್ಭಾಗದಲ್ಲಿ ನಾವು ಇದನ್ನು ಕ್ಯಾಪಿಟಲ್ ಅಥವಾ ಬೋದಿಗೆ ಅಂತ ಹೇಳಿ ಕರಿತೀವಿ. ಅಂದರೆ ಗಂಟೆಯ ಆಕಾರದ ದಲ್ಲಿ ಇರ್ತಕ್ಕಂಥದ್ದು. ಇದನ್ನು ಗಂಟೆಯಾಕಾರ ಅಥವಾ ಕಮಲದ ಹೂವು ಏನಿದೆ ಅದನ್ನು ಉಲ್ಟಾ ಹಾಕಿದರೆ ಹೇಗೆ ಕಾಣಿಸುತ್ತೋ ಅದನ್ನು ನಾವು ಕ್ಯಾಪಿಟಲ್ ಅಥವಾ ಬೋದಿಗೆ ಅಂತ ಹೇಳಿ ಕರಿತೀವಿ. ಸೊ ಈ ಕ್ಯಾಪಿಟಲ್ನ ಮೇಲ್ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದೇ ಇದು ಅಬ್ಯಾಕಸ್ ಆಗಿರುತ್ತೆ. ಸೊ ಅಬ್ಯಾಕಸ್ನ ಮೇಲ್ಭಾಗದಲ್ಲಿ ಕ್ಯಾಪಿಟಲ್ ಫಿಗರ್ ಅಂತಕ್ಕಂಥದ್ದು ಅಂದರೆ ಪ್ರಾಣಿಗಳ ಆಕೃತಿಗಳು ನಮಗೆ ಕಂಡುಬರುತ್ತೆ. ಸೊ ಈ ರೀತಿ ಮೌರ್ಯ ಸ್ತಂಭಗಳು 4 ಭಾಗಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಗಮನಿಸ್ತೀವಿ. ಸೊ ಈ ಪಾರ್ಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ. ನಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಬರೋದು ಮೌರ್ಯರ ಕಾಲದಲ್ಲಿ ಸಾರನಾಥ ಸ್ತಂಭ ಅಂತಕ್ಕಂಥದ್ದು. ಅಶೋಕ ಸಾಮ್ರಾಟನಿಂದ ಚುನಾರ್ ಮರಳುಗಲ್ಲಿನಿಂದ ಈ ಸಾರನಾಥ ಸ್ತಂಭವನ್ನು ಹಾಕಲಾಗಿದೆ. ಸೊ ಹಾಗಾದರೆ ಈ ಸಾರನಾಥ ಸ್ತಂಭ ಏನಿದೆ ಇದು ಸುಮಾರು 7 ಅಡಿ ಎತ್ತರ ಇರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಸೊ ಮೇಲ್ಭಾಗದಲ್ಲಿ ಅಂದರೆ ನಾವು ಸಾರನಾಥ ಸ್ತಂಭದ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಒಂದು ಧರ್ಮಚಕ್ರ ನಮ್ಗೆ ಈಗ ಕಂಡುಬರೋದಿಲ್ಲ, ಯಾಕೆಂದರೆ ಅದು ಬಿದ್ದು ಹೋಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇಲ್ಲೊಂದು ಧರ್ಮಚಕ್ರ ಅಂದರೆ ಈ ಸಾರನಾಥ ಸ್ತಂಭದ 4 ಸಿಂಹಗಳೇನಿದ್ದಾವೆ ಆ ಸಿಂಹಗಳ ಮೇಲ್ಭಾಗದಲ್ಲಿ ಇಲ್ಲೊಂದು ಧರ್ಮಚಕ್ರ ಕಂಡುಬರುತ್ತೆ. ಈ ಧರ್ಮಚಕ್ರದಲ್ಲಿ ಸುಮಾರು 32 ಗೆರೆಗಳು ಇದ್ದವು ಅಂತ ಹೇಳಿ ಗುರುತಿಸಲಾಗಿದೆ. ಆದರೆ ಪ್ರೆಸೆಂಟ್ ಅದು ಈಗಿಲ್ಲ ಅಂತಕ್ಕಂಥದ್ದು. ಸೊ ಹಾಗಾದರೆ ಈ ಧರ್ಮಚಕ್ರ ಏನಿದೆ, ಧರ್ಮಚಕ್ರದಂದರೆ ನಂತರದ ಕೆಳಭಾಗದಲ್ಲಿ ಏನು ಕಂಡು ಬರುತ್ತೆ 4 ಸಿಂಹಗಳನ್ನು ಗಮನಿಸ್ತೀವಿ. ಸೊ ಈ 4 ಸಿಂಹಗಳು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಶಕ್ತಿ, ಧೈರ್ಯ, ಹೆಮ್ಮೆ ಮತ್ತು ಆತ್ಮವಿಶ್ವಾಸವನ್ನು ಈ 4 ಸಿಂಹಗಳು ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೊಂದು ವಿಶೇಷತೆ ಅಂದರೆ ಈ 4 ಸಿಂಹಗಳು 4 ದಿಕ್ಕಿನಲ್ಲಿ ಮುಖ ಮಾಡಿರುವಂಥದ್ದನ್ನು ಗಮನಿಸ್ತೀವಿ. ಈ ಸಿಂಹಗಳು 4 ದಿಕ್ಕಿಗೂ ಬಾಯಿಯನ್ನು ತೆರೆದುಕೊಂಡಿದೆ. ಅಂದರೆ ಏನನ್ನು ಸೂಚಿಸುತ್ತೆ ಅಶೋಕನ ಧರ್ಮದ ಕುರಿತು ಅಂತ ಹೇಳಿದ್ರೆ ಧರ್ಮದ ವಿಜಯಕ್ಕಾಗಿ ತನ್ನ ಎಲ್ಲ ಸಂಪನ್ಮೂಲವನ್ನು ಅರ್ಪಿಸಿದಂಥ ಒಬ್ಬ ಚಕ್ರವರ್ತಿಯ ಕುರಿತು ಈ 4 ಸಿಂಹಗಳು ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಮಗೆ ಈ ಸಿಂಹಗಳು ಮಾಹಿತಿಯನ್ನು ನೀಡುತ್ತೆ. ಸೊ ತೆರೆದ ಬಾಯಿಯಲ್ಲಿರ್ತಕ್ಕಂಥ ಈ ಸಿಂಹಗಳೇನಿದ್ದಾವೆ ಜಗತ್ತಿಗೆ 4 ಅಂದರೆ ಬುದ್ಧನ ಸಂದೇಶವನ್ನು ಘೋಷಿಸತಕ್ಕಂಥದ್ದನ್ನು ನಾವು ಇದರಲ್ಲಿ 4 ಸಿಂಹಗಳಲ್ಲಿ ನಾವು ಗುರುತಿಸಬಹುದಾಗಿದೆ. ಈ ಸಿಂಹಗಳ ನಂತರದಲ್ಲಿ ಅಂದರೆ ಕೆಳಭಾಗಕ್ಕೆ ಪೀಠ ಭಾಗಕ್ಕೆ ಬಂದಾಗ ಈ ಸಿಂಹಗಳನ್ನು ಕಳೆದಿರ್ತಕ್ಕಂಥ ಕೆಳಭಾಗ ಅಂದರೆ ಪೀಠ ಭಾಗ ಇದೆಯಲ್ವಾ, ಆ ಪೀಠ ಭಾಗದಲ್ಲಿ 4 ಪ್ರಾಣಿಗಳನ್ನು ಗಮನಿಸ್ತೀವಿ. ಯಾವ್ಯಾವುದು ಅಂದರೆ ಮತ್ತೆ ಸಿಂಹ ಉತ್ತರ ದಿಕ್ಕಿಗೆ ಇರ್ತಕ್ಕಂಥದ್ದು, ಹಾಗೆ ಆನೆ, ವೃಷಭ ಮತ್ತು ಕುದುರೆ ಅಂತಕ್ಕಂತಹ 4 ಪ್ರಾಣಿಗಳು ನಮಗೆ ಈ ಪೀಠ ಭಾಗದಲ್ಲಿ ಕಂಡುಬರ್ತಾ ಇದೆ. ಸೊ ಈ 4 ಪ್ರಾಣಿಗಳು ಕೂಡ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು. ಅಂದರೆ ಸಿಂಹ ಅಂತಕ್ಕಂಥದ್ದು ಬುದ್ಧ ಶಾಕ್ಯ ಮುನಿ ಅಂತ ಹೇಳಿ ಕರೀತಾರಲ್ವ, ಶಾಕ್ಯ ವಂಶಕ್ಕೆ ಸೇರಿದವನು ಅಂತ ಹೇಳಿ. ಆನೆ ಬಂದಾಗ ಬುದ್ಧ ತನ್ನ ತಾಯಿಯ ಗರ್ಭವನ್ನು ಅಂದರೆ ಬಿಳಿ ಆನೆಯ ರೂಪದಲ್ಲಿ ತಾಯಿಯ ಗರ್ಭವನ್ನು ಪ್ರವೇಶಿಸ್ತಕ್ಕಂಥದ್ದು ನಮಗೆ ಜಾತಕ ಕಥೆಗಳಿಂದ ಈ ಸ್ಟೋರಿ ತಿಳಿಯುತ್ತೆ. ಹಾಗೆ ವೃಷಭ ಅಂತಕ್ಕಂಥದ್ದು ಬುದ್ಧನ ರಾಶಿಗೆ ಸಂಬಂಧಪಟ್ಟಿದ್ದು. ಕುದುರೆ ಅಂತಕ್ಕಂಥದ್ದು ಬುದ್ಧನ ಮಹಾಭಿನಿಷ್ಕ್ರಮಣ ಅಂದರೆ ಮನೆಯನ್ನ ತ್ಯಜಿಸಿ ಹೋಗ್ತಕ್ಕಂಥದ್ದು. ಸೊ ಈ ರೀತಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಸಂಕೇತಗಳಾಗಿರುತ್ತೆ. ಈ ಸಂಕೇತಗಳನ್ನ ನಾವು ಈ ಸಾರನಾಥ ಸ್ತಂಭದಲ್ಲಿ ಗಮನಿಸಬಹುದಾಗಿದೆ.
ಈ ಪೀಠದಲ್ಲಿ ನಾವು 4 ಪ್ರಾಣಿಗಳನ್ನು ನಾವು ನೋಡಿದ್ವಿ. ಈ 4 ಪ್ರಾಣಿಗಳ ಮಧ್ಯದಲ್ಲಿ ನಾವು ಧರ್ಮಚಕ್ರವನ್ನು, ಅಂದರೆ 4 ಧರ್ಮಚಕ್ರವನ್ನು ಅಗೇನ್ ಗಮನಿಸ್ತೀವಿ. ಈ ಧರ್ಮಚಕ್ರದ ಏನಿದಾವೆ ಇಲ್ಲಿ 24 ಗೆರೆಗಳು ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಈ ಧರ್ಮಚಕ್ರದಲ್ಲಿ 24 ಗೆರೆಗಳನ್ನು, ಅಂದರೆ 24 ಏನಿದೆ, ಒಬ್ಬ ವ್ಯಕ್ತಿ 24 ಗಂಟೆ ಕೂಡ ಆತ ಅಂದರೆ ಎಚ್ಚರದಿಂದ ಇರಬೇಕು ಅನ್ನುವಂಥದ್ದು ಹೇಳುತ್ತೆ. ಇದನ್ನು ಧರ್ಮಚಕ್ರವನ್ನು ಏನೇನು ಹೇಳ್ತಾರೆ, ಕಾಲಚಕ್ರ, ಭವಚಕ್ರ, ಬ್ರಹ್ಮಾಂಡ ಚಕ್ರ, ಸುದರ್ಶನ ಚಕ್ರ ಅಂತಲೂ ಹೇಳಿ ಈ ಚಕ್ರವನ್ನು ಕರೆಯಲಾಗುತ್ತದೆ. ಹಾಗೆ ಒಂದು ದಿನಕ್ಕೆ 24 ಗಂಟೆಗಳು ಅಂದಾಗ ಸೊ ಅದನ್ನು ಕೂಡ ಈ ಚಕ್ರ ರೆಪ್ರೆಸೆಂಟ್ ಮಾಡುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಪ್ರತಿ ಪ್ರಾಣಿಯ ಮಧ್ಯದಲ್ಲಿ ಈ ಧರ್ಮಚಕ್ರವನ್ನು ಕಳೆದಿರುವಂಥದ್ದನ್ನು ನಾವು ಇಲ್ಲಿ ಅಂದರೆ ಸಾರನಾಥ ಸ್ತಂಭದಲ್ಲಿ ಗಮನಿಸ್ತೀವಿ. ಸೊ ಹಾಗೆಯೇ ಧರ್ಮಚಕ್ರದ ಕೆಳಭಾಗದಲ್ಲಿ ನಮ್ಗೆ ಏನು ಕಂಡು ಬರ್ತಾ ಇದೆ, ಲೋಟಸ್ ಅಂದರೆ ಕಮಲವನ್ನು ಗಮನಿಸ್ತೀವಿ. ಈ ಕಮಲ ಏನಿದೆ ಗಂಟೆಯ ಆಕಾರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಕಮಲ ಅಂದ ತಕ್ಷಣ ಪರಿಶುದ್ಧತೆಯ ಸಂಕೇತ, ಹಾಗಾಗಿ ಕಮಲವನ್ನು ಬಳಸ್ಕೊಂಡಿರುವುದನ್ನು ಗಮನಿಸ್ತೀವಿ. ಸೊ ಪರ್ಷಿಯನ್ ಪಿಲ್ಲರ್ಸ್ ಅಲ್ಲೂ ಕೂಡ ನಾವು ಕಮಲವನ್ನು ಗುರುತಿಸಬಹುದು. ಹಾಗೆಯೇ ಅಂದರೆ ಸಾರನಾಥ ಸ್ತಂಭದ ಕುರಿತು ಯಾರ್ಯಾರು ಏನು ಹೇಳ್ತಾರೆ ಅಂದರೆ ಭಾರತವನ್ನು ಅಂದರೆ ಚೀನಾ ಯಾತ್ರಿಕರಾದಂಥ ವಿದೇಶಿ ಯಾತ್ರಿಕರಾದ ಚೀನಾ ಯಾತ್ರಿಕರಾದ್ರಲ್ಲೂ ಎಸ್ಪೆಷಲಿ ಅವ್ರನ್ನ ಬೌದ್ಧ ಯಾತ್ರಿಕರು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಪಾಹಿಯಾನು, ಹುಯೆನ್ ಸಾಂಗ್ ಮತ್ತು ಇತ್ಸಿಂಗ್ ಏನು ಮಾಡ್ತಾರೆ, ಇವರು ಈ ಸಾರನಾಥ ಸ್ತಂಭವನ್ನು ನೋಡಿ ಸೊ ಅವರು ಮೂಕ ವಿಸ್ಮಿತರಾಗಿ ಇದು ಬಹುಶಃ ದೇವಶಿಲ್ಪಿಗಳಿಂದ ನಿರ್ಮಾಣ ಮಾಡಿರಬೇಕೇನೋ ಅಂತ ಹೇಳಿ ಅಭಿಪ್ರಾಯವನ್ನು ಪಡ್ತಾರೆ. ಇದು ಸಾರನಾಥ ಸ್ತಂಭದ ಕುರಿತು ವಿದೇಶಿ ಯಾತ್ರಿಕರಾದ ಚೀನಾ ಯಾತ್ರಿಕರು ಹೇಳುವಂಥ ಹೇಳಿಕೆಯಾಗಿರುತ್ತೆ. ಹಾಗಾದರೆ ನಾವು ಈ ಸಾರನಾಥ ಸ್ತಂಭವನ್ನು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಭಾರತದ ರಾಷ್ಟ್ರೀಯ ಲಾಂಛನವಾಗಿ ನಾವು ಅದನ್ನು ಗಮನಿಸ್ತೀವಿ. ಹಾಗಾದರೆ ಯಾವಾಗ ಇದನ್ನು ರಾಷ್ಟ್ರೀಯ ಲಾಂಛನವಾಗಿ ಸಾರನಾಥ ಸ್ತಂಭವನ್ನು ತೆಗೆದುಕೊಳ್ಳಾಯಿತು ಅಂದರೆ ಭಾರತಕ್ಕೆ ಸ್ವತಂತ್ರ ಸಿಗೋದಕ್ಕೂ ಮುಂಚೆನೆ ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ, 22 ಜುಲೈ 1947 ಭಾರತ ಸ್ವತಂತ್ರ ಆಗೋಕ್ಕೂ ಮುಂಚೆನೆ ಅಂದರೆ ನೆಹರು ಅವರು ಒಂದು ಸಮಿತಿಯನ್ನು ಅಂದರೆ ಸಂವಿಧಾನದಲ್ಲಿ ಸಂವಿಧಾನ ಸಭೆ ಮುಂದೆ ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾರೆ. ಸೊ ಅವಾಗ ಏನು ಹೇಳ್ತಾರೆ ಅವರು, ಹೊಸ ಒಂದು ಧ್ವಜ ಅಂದರೆ ಭಾರತಕ್ಕೆ ಒಂದು ಧ್ವಜ ಮತ್ತು ಲಾಂಛನದ ವಿನ್ಯಾಸವನ್ನು ಮಾಡಬೇಕು ಅಂತ ಹೇಳಿ ಸಂವಿಧಾನ ಸಭೆ ಮುಂದೆ ಪ್ರಸ್ತಾಪವನ್ನು ಅವರು ಮಂಡಿಸ್ತಾರೆ. ಸೊ ಅಂತಿಮವಾಗಿ ಇದಕ್ಕೆ ಏನಾಗುತ್ತೆ, ಅವತ್ತಿನ ನಾಗರಿಕ ಸೇವಾ ಅಧಿಕಾರಿಯಾದಂತಹ ಬದ್ರುದ್ದೀನ್ ತ್ಯಾಬ್ಜಿ ಮತ್ತು ಅವರ ಹೆಂಡತಿ ಸೂರಯ್ಯ ತ್ಯಾಬ್ಜಿ ಅವರು ಏನು ಮಾಡ್ತಾರೆ, ಅಶೋಕನ ಈ ಸಾರನಾಥ ಸ್ತಂಭವನ್ನು ಬಳಸ್ಕೊಳ್ಳೋದಕ್ಕೆ ಸಲಹೆಯನ್ನು ಅವರು ನೀಡ್ತಾರೆ. ಸೊ ಹಾಗಾದರೆ ಈ ಸಾರನಾಥ ಸ್ತಂಭದ ವಿನ್ಯಾಸವನ್ನು ಡಿಸೈನನ್ನು ಯಾರು ಮಾಡಿದರು ಅಂತ ಹೇಳಿದ್ರೆ ಶಾಂತಿನಿಕೇತನದಲ್ಲಿ ಅವತ್ತಿನ ವಿದ್ಯಾರ್ಥಿಯಾಗಿದ್ದಂತಹ ದೀನನಾಥ್ ಭಾರ್ಗವ್ ಅವರಿಗೆ ಅವತ್ತು ಇವರು ಶಾಂತಿನಿಕೇತನದಲ್ಲಿ ವಿದ್ಯಾರ್ಥಿಯಾಗಿರ್ತಾರೆ, ಅವರಿಗೆ ಅವತ್ತು 21 ಇಯರ್ ಆಗಿತ್ತು ಅಂತ ಹೇಳಲಾಗುತ್ತೆ. ಸೊ ಇವರಿಗೆ ಈ ಕಾರ್ಯವನ್ನು ಕೊಡಲಾಗುತ್ತೆ. ಸೊ ಅವತ್ತು ಇವರು ಈ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗಾದರೆ ಯಾರ ಮಾರ್ಗದರ್ಶನದ ಮೇಲೆ ಅಂದರೆ ಇವರ ಪ್ರೊಫೆಸರ್ ಆದಂಥ ನಂದಲಾಲ್ ಬೋಸ್, ಶಾಂತಿನಿಕೇತನದಲ್ಲಿ ಇವರ ಪ್ರೊಫೆಸರ್ ಇವರು ನಂದಲಾಲ್ ಬೋಸ್. ಸೊ ಅವರ ಮಾರ್ಗದರ್ಶನದಲ್ಲಿ ಇವರು ಸಾರನಾಥ ಸ್ತಂಭ ಏನಿದೆ ಅಶೋಕನ ಸ್ತಂಭ ಅದರ ಡಿಸೈನನ್ನು ಮಾಡಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ದೊರಕುತ್ತೆ. ಹಾಗಾಗಿ ಸುಮಾರು ಜನವರಿ 26, 1950ರಲ್ಲಿ ಇದನ್ನು ರಾಷ್ಟ್ರೀಯ ಲಾಂಛನವಾಗಿ ಬಳಸ್ಕೊಳ್ಳಾಯಿತು ಅಂತ ಹೇಳಿ ನಾವು ಗಮನಿಸ್ತೀವಿ. ಸೊ ಈ ಸಾರನಾಥ ಸ್ತಂಭದಲ್ಲಿ ನಮಗೆ ರಾಷ್ಟ್ರೀಯ ಲಾಂಛನ ಏನು ಕಂಡು ಬರುತ್ತೆ, ಮುಂಡಕ ಉಪನಿಷತ್ತಿನ ಸತ್ಯಮೇವ ಜಯತೆ ಅಂತಕ್ಕಂತಹ ಶ್ಲೋಗನನ್ನು ನಾವು ಗಮನಿಸ್ತೀವಿ. ಅಂದರೆ ಸತ್ಯ ಯಾವಾಗಲೂ ಜಯಿಸುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಏನು ಸತ್ಯಮೇವ ಜಯತೆ ಅನ್ನುವಂತಹ ಈ ಪದ ಏನಿದೆ ಇದನ್ನು ದೇವನಾಗರಿ ಲಿಪಿಯಲ್ಲಿ ಬೋಧಿಗೆಯ ಕೆಳಗೆ ಕೆತ್ತಲಾಗಿದೆ ಅಂತ ಹೇಳಿ ಗಮನಿಸ್ತೀವಿ. ಹಾಗಾದರೆ ಈ ರಾಷ್ಟ್ರೀಯ ಲಾಂಛನವನ್ನು ನಾವು ಇವತ್ತು ಎಲ್ಲೆಲ್ಲಿ ಬಳಸ್ತೀವಿ ಎಂದಾಗ ಈಗ ನಾವು ಸ್ಟ್ಯಾಂಪಲ್ಲಿ ಗಮನಿಸ್ತೀವಿ, ಹಾಗೆ ಪಾಸ್ಪೋರ್ಟ್ಗಳಲ್ಲಿ ನೋಡ್ತೀವಿ, ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಪುಸ್ತಕಗಳಲ್ಲಿ ನೋಡ್ತೀವಿ, ಹಾಗೆ CBI ಏನು ಇದೆ ಆ ಡಿಪಾರ್ಟ್ಮೆಂಟಲ್ಲೂ ಕೂಡ ನಾವು ಗಮನಿಸ್ತೀವಿ. ಹಾಗೆ ಸುಪ್ರೀಂ ಕೋರ್ಟಲ್ಲೂ ಕೂಡ ನಾವು ಈ ಧರ್ಮಚಕ್ರವನ್ನು ಗಮನಿಸ್ತೀವಿ. ವಿಧಾನಸೌಧದಲ್ಲೂ ಕೂಡ ಈ ಧರ್ಮಚಕ್ರವನ್ನು ಅಂದರೆ ಸಾರನಾಥ ಸ್ತಂಭವನ್ನು ಗಮನಿಸ್ತೀವಿ. ಸೊ ಈ ರೀತಿಯಾಗಿ ರಾಷ್ಟ್ರೀಯ ಲಾಂಛನವನ್ನು ವಿವಿಧ ರೀತಿಯಲ್ಲಿ ಬಳಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ಈ ಸಾರನಾಥ ಸ್ತಂಭದ ಕುರಿತು KSET-ಅಲ್ಲಿ ಬಂದಿರತಕ್ಕಂಥ ಒಂದು ಕ್ವಶನ್ ಈ ರೀತಿಯಾಗಿದೆ. ಲೌರಿಯಾ ನಂದನ್ಗರು, ರಾಂಪೂರ್ವ, ಸಾಂಚಿ, ಸಾಂಕಿಶ ಅಂದರೆ ತಪ್ಪಾದ ಹೊಂದಾಣಿಕೆ ಯಾವುದು ತಪ್ಪಾಗಿದೆ ಗುರುತಿಸಿ ಅಂತ ಹೇಳಿ. ಲೌರಿಯಾ ನಂದನ್ಗರಲ್ಲಿ ಸಿಂಹ ಇದೆ,
ಎಸ್ ಸಿಂಹ ನಮಗೆ ಕಂಡು ಬರ್ತಾ ಇದೆ. ರಾಮ್ಪುರ್ವಕ್ಕೆ ಬಂದಾಗ ಗೂಳಿ, ಇದನ್ನು ರಾಷ್ಟ್ರಪತಿ ಭವನದಲ್ಲಿ ಇಡಲಾಗಿದೆ, ಎಸ್ ರೈಟ್ ಆಗುತ್ತೆ. ಸಾಂಚಿಗೆ ಬಂದಾಗ ನಮಗೆ ಇಲ್ಲೂ ಕೂಡ 4 ಮುಖಗಳಲ್ಲಿರ್ತಕ್ಕ ಸಿಂಹ ಕಂಡು ಬರುತ್ತೆ, ಆದರೆ ಇಲ್ಲಿ ಕುದುರೆ ಅಂತ ಕೊಟ್ಟಿದ್ದಾರೆ, ಸೊ ಹಂಗಾಗಿ ರಾಂಗ್ ಆಗುತ್ತೆ. ಸಾಂಕೇಶದಲ್ಲಿ ಆನೆ ಕಂಡು ಬರುತ್ತೆ. ಸೊ ಈ ರೀತಿ ಸ್ತಂಭಗಳ ಕುರಿತು ಕೂಡ ಕ್ವಶನನ್ನು ಕೇಳಬಹುದು. ಎಸ್, ಹಾಗೆಯೇ ಸ್ತಂಭಗಳ ಕುರಿತು ಇನ್ನೊಂದು ಕ್ವಶನ್ UPSCಯಲ್ಲಿ ಬಂದಿರತಕ್ಕಂಥ ಕ್ವಶನ್ ಈ ರೀತಿಯಾಗಿದೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಈ ಮೌರ್ಯ ಸ್ತಂಭಗಳು ಅಕಮೇನಿಯನ್ ಪ್ರಭಾವವನ್ನು ಹೊಂದಿವೆ. ಎಸ್, ಅಕಮೇನಿಯನ್ ಅವರ ಇನ್ಫ್ಲೂಯೆನ್ಸ್ ಇತ್ತು ಈ ಸ್ತಂಭಗಳ ಮೇಲೆ, ಹಾಗಾಗಿ ಇಲ್ಲೂ ಕೂಡ ಸ್ತಂಭಗಳು ನಿರ್ಮಾಣ ಆಗ್ತವೆ. ಈ ಸ್ತಂಭಗಳ ಮೇಲೆ ಶಾಸನಗಳನ್ನು ಕೆತ್ತಲಾಗಿದೆ. ಎಸ್, ಎರಡು ಕೂಡ ಸರಿಯಾಗುತ್ತೆ. ಎಸ್, ದ ನೆಕ್ಸ್ಟ್ ಒನ್. ಹಾಗಾದರೆ ನಾವು ಈಗ ಇಲ್ಲಿಯವರೆಗೆ ಏನನ್ನು ಗಮನಿಸಿದ್ವಿ ಅಂದರೆ, ಒಂದು ಮೌರ್ಯರ ಕಾಲಘಟ್ಟದಲ್ಲಿ ಆದಂಥ ಅರಮನೆಗಳ ಬಗ್ಗೆ, ದ ನೆಕ್ಸ್ಟ್ ಒನ್ ಸ್ತಂಭಗಳ ಬಗ್ಗೆ, ಸೊ ದ ನೆಕ್ಸ್ಟ್ ಒನ್ ಹಂಗಾದ್ರೆ ಸ್ತೂಪಗಳ ಬಗ್ಗೆ. ಸ್ತೂಪ ಅಂತಕ್ಕಂಥದ್ದು ಏನಿದೆ, ಇದು ಸಂಸ್ಕೃತ ಭಾಷೆಯಲ್ಲಿ ಬರ್ತಕ್ಕಂಥ ಒಂದು ಶಬ್ದ ಸ್ತೂಪ ಅಂತಕ್ಕಂಥದ್ದು. ಸ್ತೂಪ ಅಂತ ಹೇಳಿದ್ರೆ ಇದರ ಅರ್ಥ ಘನ ಗೋಲಾಕೃತಿಯಲ್ಲಿರ್ತಕ್ಕಂಥದ್ದನ್ನೇ ಸ್ತೂಪ ಅಂತ ಹೇಳಿ ಕರೀಲಾಗ್ತಾ ಇದ್ದು. ಹಾಗಾದರೆ ಸ್ತೂಪ ಎನ್ನುವಂತಹ ಪದವನ್ನು ನಾವು ಎಲ್ಲಿ ಗಮನಿಸ್ತೀವಿ ಮೊದಲು ಅಂತ ಹೇಳಿದ್ರೆ ಋಗ್ವೇದದಲ್ಲಿ ಗಮನಿಸ್ತೀವಿ. ಎಸ್, ಋಗ್ವೇದ, ಅಥರ್ವವೇದ, ವಾಜಸೇನೆ ಸಂಹಿತೆ, ತೈತ್ತರೀಯ ಸಂಹಿತೆಯಲ್ಲಿ ನಾವು ಈ ಸ್ತೂಪ ಅನ್ನುವಂತಹ ಪದವನ್ನು ನಾವು ಗಮನಿಸ್ತೀವಿ. ಅದು ಹಾಗೆಯೇ ಸ್ತೂಪ ಅನ್ನುವಂಥದ್ದು ಈ ಋಗ್ವೇದ ಕಾಲಘಟ್ಟದಲ್ಲಿ ಏನಿದೆ, ಇದನ್ನು ಭೂಮಿಯ ಒಳಗೆ ಪ್ರಮುಖ ವ್ಯಕ್ತಿಗಳ ಅವಶೇಷಗಳನ್ನು ಸಂರಕ್ಷಿಸೋದಕ್ಕಾಗಿ ಇದರ ಅಭ್ಯಾಸ, ಸ್ತೂಪಗಳನ್ನು ನಿರ್ಮಾಣ ಮಾಡುವಂತಹ ಅಭ್ಯಾಸ ಪ್ರಚಲಿತದಲ್ಲಿತ್ತು ಅಂತ ಹೇಳಿ ನಮಗೆ ಈ ಋಗ್ವೇದ, ಅಥರ್ವವೇದ, ವಾಜಸೇನೆ ಸಂಹಿತೆ, ತೈತ್ತರೀಯ ಸಂಹಿತೆಯಲ್ಲಿ ನಮಗೆ ತಿಳಿದು ಬರುತ್ತೆ. ಎಸ್, ಹಾಗಾದರೆ ಈ ಸ್ತೂಪ ಅಂತಕ್ಕಂತಹ ಈ ಕಲೆಯನ್ನು ಅಳವಡಿಸ್ಕೊಳ್ಳೋದು ಯಾರು ಅಂದರೆ, ಸೊ ಬೌದ್ಧ ಕಲೆ ಅನ್ನುವಂಥದ್ದು ಏನು ಬರುತ್ತೆ, ತದನಂತರದಲ್ಲಿ ಅಶೋಕನ ಕಾಲಘಟ್ಟದಲ್ಲಿ ಈ ಸ್ತೂಪವನ್ನು ಬೌದ್ಧ ಕಲೆಗೆ ಅಳವಡಿಸ್ಕೊಳ್ಳಲಾಗುತ್ತೆ. ಅಂದರೆ ಯಾಕೆ ಅಂತ ಹೇಳಿದ್ರೆ, ಬುದ್ಧ ಮತ್ತು ಆತನ ಶಿಷ್ಯರ ಅಸ್ಥಿಯ ಅವಶೇಷಗಳನ್ನು ಸಂರಕ್ಷಿಸಿಡೋದಕ್ಕಾಗಿ ಇದನ್ನು ಅರ್ಧಗೋಳಾಕಾರವಾಗಿ ನಿರ್ಮಾಣವಾದಂತಹ ಕಟ್ಟಡಗಳನ್ನು, ಅಂದರೆ ಈ ರೀತಿಯಾಗಿ ಸ್ತೂಪಗಳನ್ನು ತದನಂತರದಲ್ಲಿ ಬೌದ್ಧ ಅಂದರೆ ಯಾರು ಬುದ್ಧ ಮತ್ತು ಆತನ ಶಿಷ್ಯರ ಅಸ್ಥಿಯ ಅವಶೇಷಗಳನ್ನು ಸಂರಕ್ಷಿಸಿಡೋದಕ್ಕಾಗಿ ಈ ರೀತಿ ಸ್ತೂಪಗಳನ್ನು ಕಟ್ಟಲಾಯಿತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗಾದರೆ ಈ ಸ್ತೂಪ ಅಶೋಕನ ತನ್ನ ಅಂದರೆ ಬುದ್ಧನ ಗೌರವಾರ್ಥವಾಗಿ ಏನು ಮಾಡ್ತಾನೆ, ಭಾರತದ ಎಲ್ಲೆಡೆ ಸುಮಾರು 84,000 ಸ್ತೂಪಗಳನ್ನು ಹಾಕಿಸ್ತಾನೆ. ಆದರೆ ಕೆಲವೇ ಸ್ತೂಪಗಳು ಇವಾಗ ಇದ್ದಾವೆ, ಯಾಕೆಂದರೆ ಕೆಲವು ಸ್ತೂಪಗಳೆಲ್ಲ ಕೂಡ ನಾಶವಾಗಿರ್ತಕ್ಕಂಥದ್ದು ಗಮನಿಸ್ತೀವಿ. ಆದರೆ ನಮಗೆ ಈ ಸ್ತೂಪಗಳಲ್ಲಿ ಅಶೋಕ ಹಾಕಿಸ್ತಕ್ಕಂಥ ಸ್ತೂಪಗಳಲ್ಲಿ ಉತ್ತರ ಪ್ರದೇಶದ ಪಿಪ್ರಾವ ಸ್ತೂಪ ಏನಿದೆ ಅದು ಅತ್ಯಂತ ಹಳೆಯದಾದಂಥ ಸ್ತೂಪ ಅಂತ ಹೇಳಿ ನಾವು ಗಮನಿಸ್ತೀವಿ. ಎಸ್, ಹಾಗಾದರೆ ವೆರಿ ಇಂಪಾರ್ಟೆಂಟ್ ಸ್ತೂಪ, ನಾವು ಸಾಂಚಿ ಮಹಾಸ್ತೂಪದ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಎಸ್ಪೆಷಲಿ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ, ವಿಶ್ವ ಪಾರಂಪರಿಕ ತಾಣ ಎಂದು ಕೂಡ ಘೋಷಿಸಲಾಗಿದೆ. ಹಾಗಾದರೆ ಏನು ಸ್ಪೆಷಲ್ ಇದೆ ಈ ಸಾಂಚಿ ಸ್ತೂಪದಲ್ಲಿ ಅಂತ ಹೇಳಿ, ಸೊ ಅಶೋಕನ ಸ್ತೂಪಗಳಲ್ಲಿ ಪ್ರಮುಖವಾದಂಥ ಸ್ತೂಪ ಅಂತ ಹೇಳಿದ್ರೆ ಅದು ಮಧ್ಯಪ್ರದೇಶದಲ್ಲಿ ಕಂಡು ಬರತಕ್ಕಂಥ ಸಾಂಚಿ ಸ್ತೂಪ ಆಗಿರುತ್ತೆ. ಹಾಗಾದರೆ ಅಶೋಕ ಯಾಕೆ ಈ ಪ್ರದೇಶದಲ್ಲಿ ಹಾಕಿಸ್ತಾನೆ ಅಂದಾಗ, ಅಶೋಕನ ಪತ್ನಿಯರಲ್ಲಿ ಮಹಾದೇವಿ ಕೂಡ ಒಬ್ಳು, ಆಕೆ ಈ ವಿದಿಶಾ ಪ್ರದೇಶಕ್ಕೆ ಸೇರಿದವಳು, ಅಂದರೆ ಮಧ್ಯಪ್ರದೇಶದ ವಿದಿಶಾ ಪ್ರದೇಶದವಳು ಆಕೆ ಕೂಡ ಬೌದ್ಧ ಧರ್ಮದ ಅನುಯಾಯಿಯಾಗಿರ್ತಾಳೆ. ಆ ಕಾರಣದಿಂದ ಆಕೆಯ ಸಲಹೆಯ ಮೇರೆಗೆ ಈ ಅಶೋಕ ಏನು ಮಾಡ್ತಾನೆ, ಈ ಸ್ಥಳದಲ್ಲಿ ಅಂದರೆ ಸಾಂಚಿ ಅಂತಕ್ಕಂತಹ ಈ ಸ್ಥಳದಲ್ಲಿ ಇಲ್ಲಿ ಒಂದು ಸ್ತೂಪವನ್ನು ಹಾಕಿಸ್ತಾನೆ. ಎಸ್, ಹಾಗಾದರೆ ಈ ಸ್ತೂಪದ ತಿರುಳು ಏನೆಂದರೆ, ಅಂದರೆ ಒಳಗಡೆ ಭಾಗ ಏನಿದೆ, ಸ್ತೂಪದ ಒಳಗಡೆ ಭಾಗವನ್ನು, ಅಂದರೆ ಈ ಸ್ತೂಪನ್ನು ಇಟ್ಟಿಗೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಂಡುಬರುತ್ತೆ. ಸೊ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ದಾರೆ. ಸ್ತೂಪದ ಒಳಭಾಗದಲ್ಲಿ ಹಸಿ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಹೊರ ಮೇಲ್ಮೈಗೆ ಬಂದಾಗ ಸುಟ್ಟ ಇಟ್ಟಿಗೆಗಳನ್ನು ಬಳಸಿ ತಯಾರಿಸಲಾಗಿರ್ತಕ್ಕಂಥದ್ದು ಈ ಸ್ತೂಪ ಅಂತ ಹೇಳಿ ಕಂಡುಬರುತ್ತೆ. ಸೊ ಆಮೇಲೆ ಮೇಲ್ಗಡೆ ಏನು ಮಾಡಿದ್ದಾರೆ, ಪ್ಲಾಸ್ಟರ್ನಿಂದ ಅದನ್ನು ಮುಚ್ಚಲಾಗಿದೆ ಅಂತಕ್ಕಂಥದ್ದು ಈ ಸ್ತೂಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥ, ಅಂದರೆ ಒಳಭಾಗದಲ್ಲಿ ಹಸಿ ಇಟ್ಟಿಗೆಗಳನ್ನು ಬಳಸಿದ್ದಾರೆ. ಸೊ ಹೊರಗೆ ಬಂದಾಗ ಸುಟ್ಟ ಇಟ್ಟಿಗೆಗಳನ್ನು ಬಳಸಿ ಅದನ್ನು ಪ್ಲಾಸ್ಟರ್ ಮಾಡಲಾಗಿದೆ ಅಂತ ಹೇಳಿ. ಸೊ ಈ ಸ್ತೂಪ ಸಾಮಾನ್ಯವಾಗಿ ಎಷ್ಟು ಎತ್ತರ ಇದೆ ಅಂತ ಹೇಳಿದ್ರೆ ಒಂದು 54 ಅಡಿ ಎತ್ತರ ಇದೆ. ಹಾಗೆ 120 ಅಡಿ ಸುತ್ತಳತೆಯಿಂದ ಈ ಸ್ತೂಪ ಕೂಡಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಈ ಸ್ತೂಪಕ್ಕೆ ಬಂದಾಗ ನಮಗೆ ಯಾವ್ಯಾವ ಭಾಗಗಳಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ತೂಪದಲ್ಲಿ ನಾವು ಅಂದರೆ ಅದರ ಹೊರಭಾಗದಲ್ಲಿ ಗೇಟ್ವೇಗಳನ್ನು ಗಮನಿಸ್ತೀವಿ.
4 ದಿಕ್ಕಿಗೂ ಕೂಡ ಗೇಟ್ವೇಗಳಿದೆ. ಹಾಗೆ ವೇದಿಕಾ ಅನ್ನುವಂತಹ ಭಾಗ ನಮಗೆ ಸಿಗತ್ತೆ. ವೇದಿಕದ ನಂತರದಲ್ಲಿ ಮೇದಿ ಅಂತಕ್ಕಂಥದ್ದು, ಇದರ ಮೇಲ್ಗಡೆ ಹತ್ಕೊಂಡು ಹೋಗೋದಿಕ್ಕೆ. ಸೊ ಹಾಗೆ ಇಡೀ ಒಂದು ಸ್ತೂಪವನ್ನು ಪ್ರದಕ್ಷಿಣೆ ಹಾಕೊಂಡು ಬರ್ಬೋದು. ಇದನ್ನು ಪ್ರದಕ್ಷಿಣಾ ಪಥ ಅಂತ ಹೇಳಿ ಕರಿತೀವಿ. ಸೊ ಇದು ಗೋಳಾಕಾರದಲ್ಲಿ ಇರೋದ್ರಿಂದ ಇದನ್ನು ಅಂಡ ಅಂತ ಹೇಳಿ ಕರೀತಾರೆ. ಅಂಡದ ಮೇಲ್ಭಾಗದಲ್ಲಿ ಚೌಕಾಕಾರದಲ್ಲಿ ಹರ್ಮಿಕಾ ಅನ್ನುವಂತಹ ಒಂದು ಭಾಗವನ್ನು ಗಮನಿಸ್ತೀವಿ. ಹರ್ಮಿಕದ ಮೇಲೆ ಛತ್ರಿ ಅನ್ನುವಂತಹ ಭಾಗ ಕಂಡುಬರುತ್ತೆ. ಈ ರೀತಿ ಸಾಂಚಿ ಸ್ತೂಪದಲ್ಲಿ ಕಂಡುಬರ್ತಕ್ಕಂಥ ಭಾಗಗಳಾಗಿರುತ್ತೆ. ಸೊ ಈ ಸಾಂಚಿ ಸ್ತೂಪ ಕೂಡ ಏನೆಂದರೆ ಅರ್ಧ ಗೋಳಾಕಾರದಲ್ಲಿ ಅಂಡಾದ ಆಕಾರದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅಂದರೆ ಈ ಸ್ತೂಪವನ್ನು ಅಶೋಕ ಕಟ್ಟಿಸಿದ ನಂತರದಲ್ಲಿ ಬಂದಂಥ ಶುಂಗ ದೊರೆಗಳೂ ಸಹ ಏನು ಮಾಡ್ತಾರೆ, ಈ ಸ್ತೂಪದ ಮೇಲೆ ಕಲ್ಲು ಮತ್ತು ಸುತ್ತಲೂ ಕಟಾಂಜನಗಳನ್ನು ಹಾಕಿಸ್ತಾರೆ. ಅಂದರೆ ಅದರ ರಕ್ಷಣೆ ದೃಷ್ಟಿಯಿಂದ ಇವರು ಕೂಡ, ಅಂದರೆ ಶುಂಗದೊರೆಗಳು ಕೂಡ ಅದರ ಸುತ್ತ ಏನು ಮಾಡ್ತಾರೆ, ಕಲ್ಲು ಮತ್ತು ಸುತ್ತಲಿನ ಕಟಾಂಜನಗಳನ್ನು ಹಾಕಿಸಿದ್ರು. ವೆರಿ ಇಂಪಾರ್ಟೆಂಟ್, ಕೇಳ್ಬೋದು ನಮಗೆ ಇದರ ಮೇಲೆ. ಹಾಗೆಯೇ ತದನಂತರದಲ್ಲಿ ಅಧಿಕಾರಕ್ಕೆ ಬಂದಂಥವರು ದಕ್ಷಿಣ ಭಾಗದಲ್ಲಿ ಶಾತವಾಹನರು ಅಂತ ಹೇಳಿ ಗಮನಿಸ್ತೀವಿ. ಅವರು ಅದರಲ್ಲೂ 1ನೇ ಶಾತಕರ್ಣಿ ಏನು ಮಾಡ್ತಾನೆ, ಈ ಸ್ತೂಪಕ್ಕೆ ಗೇಟ್ವೇಗಳನ್ನು ಹಾಕಿಸ್ತಾನೆ. ಅಂದರೆ ಶಾತಕರ್ಣಿಯ ಶಾಸನ ಕೂಡ ನಮಗೆ ಗೇಟ್ವೇದಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಶಾತವಾಹನರು ಈ ಅಂದರೆ ಸ್ತೂಪದ ಕಡೆ, ಅಂದರೆ 4 ದಿಕ್ಕಿಗೆ 4 ದ್ವಾರಗಳು ಅಂತ ಹೇಳಿ ಕರಿತೀವಿ, ಅಲ್ಲಿ ಇವರು ಗೇಟ್ವೇಗಳನ್ನು ಈ ರೀತಿ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಗಮನಿಸಬಹುದಾಗಿದೆ. ಈ ರೀತಿ ಸ್ತೂಪ ಅಂತಕ್ಕಂಥದ್ದು ಅಶೋಕನ ನಂತರದಲ್ಲಿ ಶುಂಗರು, ಅದರ ನಂತರದಲ್ಲಿ ಶಾತವಾಹನರು ಸ್ತೂಪಗಳನ್ನು ಇನ್ನೂ ಹೆಚ್ಚಿನದಾಗಿ ವಿಸ್ತಾರ ಮಾಡ್ತಾ ಹೋಗುವಂಥದ್ದನ್ನು ನಾವು ಗಮನಿಸಬಹುದು. ಹಾಗೆ ಗೇಟ್ವೇಗಳಲ್ಲಿ ನೋಡಿ ಈ ರೀತಿ ವೈವಿಧ್ಯಮಯವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಅಂದರೆ ಬುದ್ಧನ ಜಾತಕ ಕಥೆಗಳನ್ನು ಕೂಡ ಈ ಗೇಟ್ವೇಗಳಲ್ಲಿ ಕೆತ್ತಲಾಗಿರುವಂಥದ್ದು. ಹಾಗೆಯೇ ನಾವು 4 ಸಿಂಹಗಳನ್ನು ಗಮನಿಸ್ತೀವಿ. ಇಲ್ಲೂ ಸಹ ಗಮನಿಸ್ಬೋದು. ಇಲ್ಲಿ ನೋಡಿ ಈ ಸಾಂಚಿ ಸ್ತೂಪದಲ್ಲಿ ಕಂಡುಬರ್ತಕ್ಕಂಥ 4 ಸಿಂಹಗಳು ಬ್ಯಾಕ್ ಟು ಬ್ಯಾಕ್, ಅಂದರೆ ನಮಗೆ ಕಾಣಿಸೋದು 3 ಸಿಂಹ ಈ ಕಡೆಯಿಂದ ನೋಡಿದ್ರೆ. ಸೊ 1 ಸಿಂಹ ಹಿಂಭಾಗದಲ್ಲಿ ಇರುತ್ತೆ. ಈ ರೀತಿಯ ಗೇಟ್ವೇಗಳನ್ನು ಕೂಡ ಅಲಂಕಾರ ಮಾಡಿರ್ತಕ್ಕಂಥದ್ದು ನಮಗೆ ಸ್ತೂಪಗಳಲ್ಲಿ ಕಂಡುಬರುತ್ತೆ. ಸೊ ಹಾಗೆಯೇ ಸಾಂಚಿ ಸ್ತೂಪದಲ್ಲಿ 1ನೇ ಶಾತಕರ್ಣಿ ಏನು ಮಾಡ್ತಾನೆ, ಈ ಸಾಂಚಿ ಸ್ತೂಪದಲ್ಲಿ ದಕ್ಷಿಣ ದ್ವಾರದಲ್ಲಿ ಗೇಟ್ವೇಗಳನ್ನು ಹಾಕಿಸ್ತಾ ಅಂತ ಹೇಳಿ ನೋಡ್ತೀವಿ. ಇಷ್ಟೊಂದು ಅದ್ಭುತವಾದ ಕಲಾಕೃತಿಗಳನ್ನು ಈ ಸಾಂಚಿ ಸ್ತೂಪ ಒಳಗೊಂಡಿರೋದ್ರಿಂದ ಇದನ್ನು 1989ರಲ್ಲಿ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಈ ಸ್ಥಳವನ್ನು ಸೇರಿಸಲಾಗಿದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ದ ನೆಕ್ಸ್ಟ್ ಒನ್ ಹಾಗಾದರೆ ಸಾಂಚಿ ಸ್ತೂಪದ ನಂತರದಲ್ಲಿ ಬಾರ್ಹೂತ್ ಸ್ತೂಪ ಅಂತ ಹೇಳಿ ಗಮನಿಸ್ತೀವಿ. ಈ ಸ್ತೂಪ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇದು ಕೂಡ ಮಧ್ಯಪ್ರದೇಶ ರಾಜ್ಯದ ಸತ್ನಾ ಅಂತಕ್ಕಂತಹ ಜಿಲ್ಲೆಯಲ್ಲಿ ಈ ಬಾರ್ಹೂತ್ ಸ್ತೂಪವನ್ನು ಗಮನಿಸ್ತೀವಿ. ಇದು ಅಶೋಕನ ಕಾಲದಲ್ಲೇ ಈ ಸ್ತೂಪವನ್ನು ಇಟ್ಟಿಗೆಯಲ್ಲಿ ಕಟ್ಟಲಾಗಿರುತ್ತೆ. ಹಾಗೆಯೇ ಈ ಸ್ತೂಪವನ್ನು ಸುಣ್ಣಗಾರೆಯನ್ನು ಬಳಸಿ ಇದನ್ನು ಪ್ಲಾಸ್ಟರನ್ನು ಮಾಡಲಾಗಿತ್ತು ಅಂತಕ್ಕಂಥದ್ದು. ಆದರೆ ಏನು ಮಾಡುತ್ತಾರೆ, ಶುಂಗರ ಕಾಲದಲ್ಲಿ ಇಲ್ಲೂ ಕೂಡ ಕೆಲವು 4 ದಿಕ್ಕುಗಳಲ್ಲಿ ಏನು ಮಾಡ್ತಾರೆ, ಇವರು ತೋರಣಗಳನ್ನು ಶುಂಗರ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ನಮಗೆ ಯಾರು ಶುಂಗರ ಕಾಲದಲ್ಲಿ ಗೇಟ್ವೇಗಳನ್ನು ಇವರು ಹಾಕಿಸ್ತಾರೆ ಬಾರ್ಹೂತ್ ಸ್ತೂಪಕ್ಕೆ. ಸೊ ಈ ಬಾರ್ಹೂತ್ ಸ್ತೂಪ ಏನಿದೆ, ಈ ಬಾರ್ಹೂತ್ ಸ್ತೂಪವನ್ನು ಯಾರು ಕಂಡುಹಿಡಿದ್ರು ಮೊದಲಿಗೆ ಅಂತ ಹೇಳಿದ್ರೆ 1873ರಲ್ಲಿ ಜನರಲ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತಕ್ಕಂಥವ್ರು ಅವರು ಈ ಬೌದ್ಧ ಸ್ತೂಪವನ್ನು ಕಂಡುಹಿಡಿತಾರೆ. ಅವರು ಆ್ಯಕ್ಚುಲಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಮೊದಲೇ ಅವರು ಬುದ್ಧಿಸ್ಟ್ ಸೈಟ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಇದ್ರು. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಈ ಬಾರ್ಹೂತ್ ಸ್ತೂಪವನ್ನು ಅಂದರೆ ಇದರ ಅವಶೇಷಗಳನ್ನು ಅವರು ಕಂಡುಹಿಡಿತಾರೆ. ಈ ಬಾರ್ಹೂತ್ ಮ್ಯೂಸಿಯಮಲ್ಲಿ ಕಂಡುಬರ್ತಕ್ಕಂಥ ಗೇಟ್ವೇ ಆಗಿರುತ್ತೆ. ಇದು ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು, ನಿರ್ಮಾಣ ಮಾಡಿದ್ದಾರೆ ನೋಡಿ ಗೇಟ್ವೇನ. ಬಾರ್ಹೂತ್ ಸ್ತೂಪದಲ್ಲಿ ಕಂಡುಬರ್ತಕ್ಕಂಥ ಗೇಟ್ವೇ ಇದು. ದ ನೆಕ್ಸ್ಟ್ ಒನ್ ಸ್ತೂಪಕ್ಕೆ ಬಂದಾಗ ಧಾರ್ಮಿಕ್ ಸ್ತೂಪ ಅಂತಕ್ಕಂಥದ್ದು. ಈ ಸ್ತೂಪ ಎಲ್ಲಿ ಕಂಡು ಬರುತ್ತೆ ಅಂದರೆ ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಈ ಸಾರನಾಥದಲ್ಲಿ ಈ ಧಾರ್ಮಿಕ್ ಸ್ತೂಪ ಅಂತ ಹೇಳಿ ಕಂಡು ಬರುತ್ತೆ. ಅಂದರೆ ಅಶೋಕ ಈ ಸ್ತೂಪವನ್ನು ಹಾಕಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಯಾಕೆ ಈ ಸ್ಥಳದಲ್ಲಿ ಧಾರ್ಮಿಕ ಸ್ತೂಪವನ್ನು ಹಾಕಿಸಿದ್ರು ಅಂದರೆ, ಸಾರನಾಥದಲ್ಲಿ ಬುದ್ಧ ಜ್ಞಾನೋದಯವಾದ ತಕ್ಷಣ ಏನು ಮಾಡ್ತಾನೆ ಅಂತ ತನ್ನ 5 ಜನ ಶಿಷ್ಯನಿಗೆ ಧರ್ಮೋಪದೇಶವನ್ನು ಮಾಡಿದಂತಹ ಸ್ಥಳ ಆಗಿರುತ್ತೆ ಇದು. ಹಾಗಾಗಿ ಇಲ್ಲೊಂದು ಸ್ತೂಪವನ್ನು ಹಾಕಿಸಿರ್ತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಹಾಗಾದರೆ ಈ ಸ್ತೂಪ ಏನಿದೆ ಅಂದರೆ ಧಾರ್ಮಿಕ ಸ್ತೂಪ ಕೆಂಪು ಇಟ್ಟಿಗೆಗಳು ಮತ್ತು ಕಲ್ಲಿನಿಂದ ಮಾಡಿರ್ತಕ್ಕಂಥ ಸಿಲಿಂಡರ್ ಆಕಾರದ ಈ ಸ್ತೂಪ ಸುಮಾರು 28 ಮೀಟರ್ ವ್ಯಾಸವನ್ನು ಹೊಂದಿದೆ. ಹಾಗೆಯೇ 43.6 ಮೀಟರ್ ಎತ್ತರದಲ್ಲಿರ್ತಕ್ಕಂಥದ್ದು ಈ ಧಾರ್ಮಿಕ ಸ್ತೂಪ ಆಗಿರುತ್ತೆ. ಸೊ ಬುದ್ಧ ಅಂದರೆ ತನ್ನ ಮೊದಲ ಧರ್ಮ
ಏನು ಪ್ರಚಾರವನ್ನು ಕೈಗೊಂಡಂಥದ್ದು ಈ ಸಾರನಾಥದಲ್ಲಿ. ಅದರಲ್ಲೂ ಆತನ 5 ಜನ ಶಿಷ್ಯರಿಗೆ ಧರ್ಮೋಪದೇಶವನ್ನು ನೀಡಿದಂಥ ಸ್ಥಳ. ಹಾಗಾಗಿ ಇಲ್ಲಿ ನಾವು ಧಾರ್ಮಿಕ ಸ್ತೂಪವನ್ನು ಗಮನಿಸ್ತೀವಿ. ಸೊ ದ ನೆಕ್ಸ್ಟ್ ಒನ್ ದೌಲಿ ಶಾಂತಿ ಸ್ತೂಪ ಅಂತಕ್ಕಂಥದ್ದು ಗಮನಿಸ್ತೀವಿ. ಸೊ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಒಡಿಶಾದಲ್ಲಿ ಕಂಡುಬರುತ್ತೆ. ಸೊ ದೌಲಿ ಶಾಂತಿ ಸ್ತೂಪ ಅಂತಕ್ಕಂಥದ್ದು ಇದು ಒಡಿಶಾದ ಭುವನೇಶ್ವರದಿಂದ ಈ ದೌಲಿ ಅಂತಕ್ಕಂಥ ಸ್ಥಳದಲ್ಲಿ ಕಂಡುಬರೋದ್ರಿಂದ ಇದನ್ನು ದೌಲಿ ಶಾಂತಿ ಸ್ತೂಪ ಅಂತ ಹೇಳಿ ಈ ಸ್ತೂಪವನ್ನು ಕರೆಯಲಾಗುತ್ತೆ. ಈ ರೀತಿ ಅಶೋಕ ಸುಮಾರು ಸಾಮ್ರಾಜ್ಯದ ವಿವಿಧ ಭಾಗಗಳಲ್ಲಿ ಸ್ತೂಪಗಳನ್ನು ಹಾಕಿಸ್ತಾನೆ. ಅದರಲ್ಲಿ ಕೆಲವು ಮಾತ್ರ ಸ್ತೂಪಗಳು ಉಳಿದುಕೊಂಡಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಸ್ತೂಪಗಳ ಬಗ್ಗೆ ಒಂದು ಕ್ವಶನ್ ಈ ರೀತಿ ಇದೆ. ಅತ್ಯಂತ ವಿಶಾಲವಾದ ಸ್ತೂಪವಾದ ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಯಾರು ಅಂತ ಹೇಳಿ. ಅಶೋಕ, ಕನಿಷ್ಕ, ಮಿನಂಡರ್, ಅಗ್ನಿಮಿತ್ರ, ಶುಂಗ. ಸಾಂಚಿ ಸ್ತೂಪವನ್ನು ಹಾಕ್ಸಿರೋದು ಯಾರು ಅಂದರೆ ಅಶೋಕನಾಗಿರ್ತಾನೆ. ದ ನೆಕ್ಸ್ಟ್ ಒನ್ ಸ್ತೂಪಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಒಂದು ಕ್ವಶನ್ ಇದೆ ನೋಡಿ. ನಾವು ಸ್ತೂಪಗಳಿಗೂ ಸ್ತಂಭಗಳಿಗೂ ಏನೇನು ವ್ಯತ್ಯಾಸ ಅಂತ ಹೇಳಿ ಕರೆಕ್ಟಾಗಿ ಗೊತ್ತಿರಬೇಕಾಗತ್ತೆ. ಸ್ತೂಪದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಮೇದಿ, ಶಾಫ್ಟು, ಅಬ್ಯಾಕಸ್ಸು, ಹರ್ಮಿಕ. ಸ್ತೂಪಕ್ಕೆ ಬಂದಾಗ ನಮಗೆ ಮೇದಿಯನ್ನು ಗಮನಿಸ್ತೀವಿ. ರೈಟ್. ಶಾಫ್ಟ್ ಏನಿದೆ ಇದು ಪಿಲ್ಲರ್ಸಲ್ಲಿ ಗಮನಿಸ್ತೀವಿ. ಮೌರ್ಯರ ಪಿಲ್ಲರಲ್ಲಿ. ಅಬ್ಯಾಕಸ್ ಬಂದಾಗ ಇದು ಕೂಡ ಪಿಲ್ಲರಲ್ಲಿ ಕಂಡುಬರುತ್ತೆ. ಇನ್ನು ಹರ್ಮಿಕಾ ಅಂತ ಹೇಳಿ ಏನಿದೆ, ಸೊ ಇದು ಸ್ತೂಪದಲ್ಲಿ ಕಂಡುಬರುತ್ತೆ. ಈ ರೀತಿ ಸ್ತೂಪಗಳಿಗೂ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳ್ಬೋದು. ಅಂದರೆ ಯಾವುದು ಇಲ್ಲ ಅಂತ ಹೇಳಿ ಕೇಳಿದರೆ ಶಾಫ್ಟ್ ಮತ್ತು ಅಬ್ಯಾಕಸ್ ಇರೋದಿಲ್ಲ. 2 ಮತ್ತು 3 ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಈ ರೀತಿ ಸ್ತೂಪಗಳು ಮತ್ತು ಸ್ತಂಭಗಳ ಮೇಲೆ ಅವುಗಳ ಪಾರ್ಟ್ಸ್ಗಳು ಭಾಗಗಳ ಮೇಲೆ ಕೂಡ ಕ್ವಶನನ್ನು ಕೇಳಬಹುದು ಅಂತ ಹೇಳಿ. ಸೊ ಸ್ತೂಪಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ ಈ ರೀತಿ ಇದೆ ನೋಡಿ. ಪ್ರಾಚೀನ ಭಾರತವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಕ್ಕಂಥದ್ದು. ಸ್ತೂಪದ ಪರಿಕಲ್ಪನೆ ಏನಿದೆ ಇದು ಬೌದ್ಧ ಮೂಲವಾಗಿದೆ. ಸ್ತೂಪದು ಸಾಮಾನ್ಯವಾಗಿ ಅವಶೇಷಗಳ ಭಂಡಾರವಾಗಿತ್ತು. ಸ್ತೂಪವು ಬೌದ್ಧ ಸಂಪ್ರದಾಯದಲ್ಲಿ ಮತ ಮತ್ತು ಸ್ಮರಣಾರ್ಥ ರಚನೆಯಾಗಿದೆ. ಸ್ತೂಪ ಅಂತಕ್ಕಂಥದ್ದು ಪರಿಕಲ್ಪನೆ ಅದರ ಮೂಲ ಎಲ್ಲಿದೆ ಅಂದರೆ ಬೌದ್ಧ ಮೂಲ ಅಂತ ಹೇಳಿದ್ದಾರೆ. ಅಂದರೆ ಸ್ತೂಪದ ಪರಿಕಲ್ಪನೆ ನಾವು ಋಗ್ವೇದದಲ್ಲೇ ಗಮನಿಸಿದ್ವಿ. ಸೊ ಹಾಗಾಗಿ ಇದು ಒಂದೇದು ರಾಂಗ್ ಆಗುತ್ತೆ. ದ ಫಸ್ಟ್ ಒನ್ ಏನಿದೆ ಇದು ರಾಂಗ್ ಆಗುತ್ತೆ. ಸ್ತೂಪ ಸಾಮಾನ್ಯವಾಗಿ ಅವಶೇಷಗಳ ಭಂಡಾರ ರೈಟ್. ಬೌದ್ಧ ಸಂಪ್ರದಾಯದಲ್ಲಿ ಇದನ್ನು ರಚನೆ ಮಾಡಿದ್ರು ರೈಟ್ ಆಗುತ್ತೆ. ಅಂದರೆ ಇದಕ್ಕೆ ಕೇವಲ 2 ಮಾತ್ರ ಆನ್ಸರ್ ಸರಿಯಾಗುತ್ತೆ. ಈ ರೀತಿಯಾಗೂ ಕೂಡ ಸ್ತೂಪದ ಮೇಲೆ ಕ್ವಶನನ್ನು ಕೇಳಬಹುದು. ದ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಮೌರ್ಯರ ಆದಂತಹ ಒಂದು ಕಲೆ ಅಂತ ಹೇಳಿದ್ರೆ ಅದು ಗುಹಾಲಯಗಳಾಗಿರುತ್ತೆ. ಹಾಗಾದರೆ ಮೌರ್ಯರ ಕಾಲದಲ್ಲಿ ನಾವು ಈ ಗುಹೆಗಳನ್ನು ಸಾಮಾನ್ಯವಾಗಿ ಯಾರ್ಯಾರಿಗೆ ನಿರ್ಮಾಣ ಮಾಡಿದ್ರು? ಒಂದು ಜೈನ, ಬೌದ್ಧ ಮತ್ತು ಅಜೀವಿಕ ಪಂಥದ ಸನ್ಯಾಸಿಗಳಿಗಾಗಿ ಈ ಗುಹಾಲಯಗಳನ್ನು ನಿರ್ಮಾಣ ಮಾಡ್ತಾನೆ ಅಶೋಕ. ಸೊ ಅಶೋಕ ನಂತರ ಆತನ ಮೊಮ್ಮಗನಾದಂಥ ದಶರಥ, ಈ ಸಂಪ್ರತಿ ಏನು ಬರ್ತಾರೆ, ಇವರು ಕೂಡ ಕೆಲವು ಗುಹಾಲಯಗಳನ್ನು ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ತಿಳಿದು ಬರುತ್ತೆ. ಹಾಗಾದ್ರೆ ಭಾರತದಲ್ಲಿ ಪ್ರಥಮವಾಗಿ ಈ ಗುಹೆಗಳನ್ನು ಕೊರೆದು ನಿರ್ಮಾಣ ಮಾಡಿದಂತಹ ಒಂದು ಪರಂಪರೆ ಇಲ್ಲಿ ಕಂಡು ಬರುತ್ತಂದ್ರೆ ಅದು ಎಸ್ಪೆಷಲಿ ನಾವು ಅಶೋಕನಿಂದಲೇ ಗಮನಿಸ್ತೀವಿ. ಹಾಗಾಗಿ ಅಶೋಕನಿಗೆ ಈ ಗುಹಾಲಯಗಳನ್ನು ಕೊರೆದು ನಿರ್ಮಿಸಿದಂಥ ಕೀರ್ತಿ ಈ ಅಶೋಕನಿಗೆ ಸಲ್ಲತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಹಾಗಾದ್ರೆ ಈ ಗುಹಾಲಯಗಳು ಏನು ಕಂಡು ಬರುತ್ತೆ ಅಂದ್ರೆ ಮೌರ್ಯರ ಕಾಲದಲ್ಲಿ ಕಂಡುಬರ್ತಕ್ಕಂಥ ಈ ಗುಹಾಲಯಗಳ ಲಕ್ಷಣಗಳೇನು ಅಂತ ಹೇಳಿ ನೋಡೋಣ. ಈ ಗುಹೆಗಳ ಗೋಡೆಗಳೇನಿದೆ ಇವು ಹೆಚ್ಚು ಹೊಳಪನ ಅಂದರೆ ಹೆಚ್ಚು ಪಾಲಿಶ್ ಮಾಡಿರ್ತಕ್ಕಂತಹ ಗುಹೆಗಳನ್ನು ನಾವು ಗಮನಿಸ್ತೀವಿ. ಈ ಗುಹೆಗಳನ್ನು ಹೆಚ್ಚು ಪಾಲಿಶ್ ಮಾಡಿರುವಂಥದ್ದು ಅಂತ ಹೇಳಿ ಇಲ್ಲಿ ನೀವು ಗಮನಿಸ್ಬೋದು. ಈ ಗುಹೆ ಕಂಡು ಬರ್ತಾ ಇದೆ ಅಲ್ವಾ? ಸೊ ಇದನ್ನು ಹೆಚ್ಚು ಪಾಲಿಶ್ ಮಾಡಿರುವಂಥದ್ದು ನಮಗೆ ಈ ಗುಹೆಗಳಲ್ಲಿ ಕಂಡುಬರುತ್ತೆ. ಸೊ ಇವುಗಳನ್ನು ಗುಹೆಗಳಲ್ಲಿ ಅವುಗಳನ್ನು ಅಂದರೆ ರಚನೆ ಮಾಡಿರುವಂತಹ ಆಧಾರದ ಮೇಲೆ 2 ವಿಧಗಳನ್ನು ನಾವು ಗಮನಿಸ್ತೀವಿ. ಅಂದರೆ ಮೊದಲ ವಿಧ ಏನಿದೆ ಇದು 2 ಕೋಣೆಗಳನ್ನು ಹೊಂದಿದೆ. ಸೊ 2 ಕೋಣೆ ಅಂದರೆ ಒಳಭಾಗದಲ್ಲಿ 2 ಕೋಣೆಗಳನ್ನು ಹೊಂದಿರತಕ್ಕಂಥದ್ದು. ಹಾಗೆ ಹೊರಗಿನ ಕೋಣೆ ಏನು ಕಂಡು ಬರುತ್ತೆ ಅಂದರೆ ಹೊರಭಾಗದಲ್ಲಿ ನಮಗೆ ಆಯತಾಕಾರದಲ್ಲಿ ಕಂಡು ಬಂದರೆ ಸೊ ಆಯತಾಕಾರದಲ್ಲಿ, ಒಳಭಾಗಕ್ಕೆ ಬಂದಾಗ ವೃತ್ತಾಕಾರವಾಗಿ ನಮಗೆ ಕಂಡು ಬರುತ್ತೆ.
ಅಂದರೆ ಒಳಗಡೆ ಕೊರೆದಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಮೌರ್ಯರ ಗುಹಾಲಯಗಳ ಲಕ್ಷಣಗಳನ್ನು ನಾವು ಗಮನಿಸ್ತೀವಿ. ಒಂದು, ಹೆಚ್ಚು ಹೊಳಪನ್ನು ಹೊಂದಿದೆ, ಅಂದರೆ ಹೆಚ್ಚು ಪಾಲಿಶ್ ಮಾಡಲಾಗಿದೆ. ಸೊ ಅದರ ಜೊತೆಗೆ ಅಂದರೆ ಹೊರಭಾಗ ಆಯತಾಕಾರದಲ್ಲಿದ್ದರೆ ಅಂದರೆ ಗುಹೆಗಳು ಒಳಭಾಗಕ್ಕೆ ಬಂದಾಗ ಸೊ ಅವು ನಮಗೆ ವೃತ್ತಾಕಾರದಲ್ಲಿರ್ತಕ್ಕಂಥದ್ದು ಈ ಗುಹಾಲಯಗಳು ಕಂಡುಬರುತ್ತೆ. ಹಾಗಾದರೆ ಯಾವ್ಯಾವ ಗುಹಾಲಯಗಳಿದ್ದಾವೆ ಮೌರ್ಯರ ಕಾಲದಲ್ಲಿ? ಒಟ್ಟು ಟೋಟಲ್ ಆಗಿ ನಾವು 7 ಗುಹಾಲಯಗಳನ್ನು ನಿರ್ಮಾಣ ಮಾಡ್ತಾರೆ. ಅಂದರೆ ಬಿಹಾರದ ಜಹಾನಾಬಾದ್ ಅಂತಕ್ಕಂತಹ ಜಿಲ್ಲೆಯಲ್ಲಿ ಒಟ್ಟು 7 ಗುಹಾಲಯಗಳನ್ನು ನಿರ್ಮಾಣ ಮಾಡಿದ್ರು. ಅದರಲ್ಲಿ ಬರಾಬರ್ ಗುಹೆಗಳು ಮತ್ತು ನಾಗಾರ್ಜುನ ಗುಹೆ ಅಂತ ಹೇಳಿ ಗಮನಿಸ್ತೀವಿ. ಅಂದರೆ ಬಿಹಾರದಲ್ಲಿ ಕಂಡುಬರುತ್ತೆ, ಆ ಅವಳಿ ಬೆಟ್ಟದಲ್ಲೇ ಕಂಡುಬರ್ತಕ್ಕಂಥ 2 ಗುಹಾಲಯಗಳು. ಸೊ ಈ ಬರಾಬರ್ ಗುಹೆ ಏನಿದೆ, ಈ ಬರಾಬರ್ ಗುಹೆಯಲ್ಲೇ ನಮಗೆ ಸುಮಾರು 4 ಗುಹೆಗಳನ್ನು ನಾವು ಗಮನಿಸ್ತೀವಿ. ಅದು ಸುಧಾಮ ಅಂತಕ್ಕಂಥ ಗುಹೆ, ಲೋಮಶ ಋಷಿ ಗುಹೆ, ವಿಶ್ವಕರ್ಮ ಗುಹೆ, ಕರ್ಣ ಚೌಪರ್ ಗುಹೆ ಅಂತಕ್ಕಂಥ 4 ಗುಹೆಗಳು ನಮಗೆ ಬರಾಬರ್ನಲ್ಲಿ ಕಂಡುಬರುತ್ತೆ. ಅಂದರೆ ಬರಾಬರ್ ಗುಹೆಯಲ್ಲಿ ನಾವು ಈ ಬರಾಬರ್ ಬೆಟ್ಟದಲ್ಲಿ ಈ 4 ಗುಹೆಗಳನ್ನು ಗಮನಿಸ್ಬೋದು. ಲೋಮಶ ಋಷಿ ಗುಹೆ, ಸುಧಾಮ ಗುಹೆ, ಕರ್ಣಚೌಪರ್ ಗುಹೆ, ಹಾಗೆ ವಿಶ್ವ ಚೋಪ್ರಿ ಗುಹೆ ಅಂತಕ್ಕಂತಹ ಗುಹೆಗಳು ನಮಗೆ ಬರಾಬರ್ ಗುಹೆಯಲ್ಲಿ ಅಂದರೆ ಬರಾಬರ್ ಹಿಲ್ನಲ್ಲಿ ಕಂಡುಬರುತ್ತೆ. ದ ನೆಕ್ಸ್ಟ್ ಒನ್ ಹಾಗಾದರೆ ಎಲ್ಲಿ ಕಂಡುಬರುತ್ತೆ? ನಾಗಾರ್ಜುನ ಹಿಲ್ಲಲ್ಲಿ. ಈ ನಾಗಾರ್ಜುನ ಬೆಟ್ಟದಲ್ಲಿ ಅಶೋಕನ ಮೊಮ್ಮಗನಾದಂಥ ದಶರಥ ಏನು ಮಾಡ್ತಾನೆ, ಅಜೀವಿಕ ಪಂಥದವರಿಗಾಗಿ ಆತ ಕೂಡ ಇಲ್ಲಿ ಗುಹಾಲಯಗಳನ್ನು ಕೊರೆಸ್ತಕ್ಕಂಥದ್ದು ಗಮನಿಸ್ತೀವಿ. ಸೊ ಹಾಗಾದರೆ ನಾಗಾರ್ಜುನ ಬೆಟ್ಟದಲ್ಲಿ ಟೋಟಲ್ ಆಗಿ 3 ಗುಹಾಲಯಗಳು ನಿರ್ಮಾಣವಾಗ್ತವೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ ಗೋಪಿಕಾ ಗುಹೆ, ವಾಪಿ ಅಥವಾ ಮತಿಕಾ ಗುಹೆ, ವಿಧಾತಿಕಾ ಗುಹೆ ಅಂತ ಹೇಳಿ. ಸೊ ಈ ರೀತಿ 3 ಗುಹಾಲಯಗಳನ್ನು ಕಟ್ಟಿಸಲಾಯಿತು. ಯಾವುದು? ನಾಗಾರ್ಜುನ ಬೆಟ್ಟದಲ್ಲಿ ಅಂತಕ್ಕಂಥದ್ದು. ಮೌರ್ಯರ ಕಾಲದಲ್ಲಿ ಮೂರ್ತಿ ಶಿಲ್ಪ ಅಂತಕ್ಕಂಥದ್ದು, ಅಂದರೆ ನಾವು ಇಲ್ಲಿವರೆಗೆ ನೋಡಿದ್ದು ಗುಹಾಲಯಗಳ ಬಗ್ಗೆ. ಈಗ ಮೂರ್ತಿ ಶಿಲ್ಪಗಳೇನಿದ್ದಾವೆ ಇವುಗಳನ್ನು ಯಾಕೆ ರಚನೆ ಮಾಡಿದ್ರು ಅಂತ ಹೇಳಿದ್ರೆ, ಇವುಗಳನ್ನು ಅಂದರೆ ಈ ಸ್ತೂಪಗಳಲ್ಲಿ, ಗೇಟ್ವೇಗಳಲ್ಲಿ ಅಲಂಕಾರ ಮಾಡೋದಕ್ಕಾಗಿ ಈ ರೀತಿ ಮೂರ್ತಿ ಶಿಲ್ಪಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಗಮನಿಸ್ತೀವಿ. ಅಂದರೆ ತೋರಣ ಮತ್ತು ಮೇದಿಗಳು ಏನು ಕಂಡು ಬರುತ್ತೆ ಗೇಟ್ವೇಗಳಲ್ಲಿ, ಹಾಗಾಗಿ ಈ ಮೂರ್ತಿ ಶಿಲ್ಪಗಳನ್ನು ಇವರು ಬಳಸಲಾಗ್ತು ಅಂತ ಹೇಳಿ. ಹಾಗಾದರೆ ಮೌರ್ಯರ ಕಾಲದಲ್ಲಿ ಕಂಡುಬರ್ತಕ್ಕಂಥ 2 ಪ್ರಸಿದ್ಧ ಶಿಲ್ಪ ಈ ಮೂರ್ತಿ ಶಿಲ್ಪದಲ್ಲಿ ಎಂದಾಗ ಯಕ್ಷ ಮತ್ತು ಯಕ್ಷಿಣಿ ಅಂತಕ್ಕಂಥವ್ರು. ಸೊ ಈ ಪ್ರತಿಮೆಗಳು ಹಾಗಾದರೆ ಎಲ್ಲೆಲ್ಲಿ ಕಂಡುಬರುತ್ತೆ ಅಂದರೆ ಪಾಟ್ನಾದಲ್ಲಿ, ವಿದಿಶಾ ಮತ್ತು ಮಥುರಾದ ಕಡೆ ಅನೇಕ ಸ್ಥಳಗಳಲ್ಲಿ ಸಹ ನಾವು ಈ ರೀತಿ ಮೂರ್ತಿ ಶಿಲ್ಪಗಳನ್ನು ಗಮನಿಸ್ತೀವಿ. ಹಾಗಾದರೆ ಈ ಮೂರ್ತಿ ಶಿಲ್ಪಗಳೇನಿದ್ದಾವೆ ಇವು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ಅಂದರೆ ಜೈನ, ಬೌದ್ಧ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಈ ಮೂರ್ತಿ ಶಿಲ್ಪಗಳು ಅಂದರೆ ಮೌರ್ಯರ ಕಾಲದಲ್ಲಾದಂಥ ಈ ಮೂರ್ತಿ ಶಿಲ್ಪಗಳು ಯಾವ ಧರ್ಮಗಳಿಗೆ ಸಂಬಂಧಪಟ್ಟಿವೆ ಅಂತ ಹೇಳಿ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದಿದರ್ಗಂಜ್ ಯಕ್ಷಿ. ಈ ದಿದರ್ಗಂಜ್ ಯಕ್ಷಿ ಏನಿದೆ ಇದು ಮರಳುಗಲ್ಲಿನಿಂದ ಮಾಡಿದಂಥ ಒಂದು ಶಿಲ್ಪ ಅಂತ ಹೇಳಿ. ಸೊ ಇದನ್ನು ಹೆಚ್ಚು ಪಾಲಿಶ್ ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಇದರ ರಚನೆಯಲ್ಲಿ ತೋರಿಸಿದಂಥ ಒಂದು ತಾಂತ್ರಿಕತೆ ಏನಿದೆ ಇದು ಅತ್ಯಾಧುನಿಕವಾದಂತಹ ಒಂದು ತಂತ್ರಜ್ಞಾನ, ಅಂದರೆ ಆಧುನಿಕತೆಯನ್ನು ಕೂಡ ಮೀರಿಸುವ ಹಾಗೆ ಈ ಶಿಲ್ಪವನ್ನು ರಚನೆ ಮಾಡಿರೋದು ಕಂಡುಬರುತ್ತೆ. ಸೊ ಇಲ್ಲೊಂದು ಈ ದಿದರ್ಗಂಜ್ ಯಕ್ಷಿಯನ್ನು ನೋಡುವಾಗ ಈಕೆ ತನ್ನ ಬಲಗೈಯಲ್ಲಿ ಚೌರಿಯನ್ನು ಅಂದರೆ ಫ್ಲೈ ವಿಸ್ಕಿಯನ್ನು ಹಿಡ್ಕೊಂಡಿದ್ದಾಳೆ. ಆಕೆ ಎಡಗೈ ಏನು ಕಂಡುಬರುತ್ತೆ, ಆಕೆ ಎಡಗೈ ಈ ಕಡೆ ಮುರಿದು ಹೋಗಿರ್ತಕ್ಕಂಥದ್ದನ್ನು ಕಂಡುಬರುತ್ತೆ. ಸೊ ಆಕರ್ಷಕವಾದಂಥ ಒಂದು ಅದ್ಭುತವಾದಂಥ ಒಂದು ಕೇಶ ವಿನ್ಯಾಸ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಕೇಶ ವಿನ್ಯಾಸವನ್ನು ಗಮನಿಸ್ಬೋದು. ಹಾಗೆಯೇ ಆಕೆ ಧರಿಸಿರುವಂತಹ ಕಿರೀಟವನ್ನು ನಾವು ಗಮನಿಸ್ಬೋದು. ಆಭರಣಗಳು ಆಕೆ ಬಳಸಿದಂದರೆ ಆಭರಣಗಳನ್ನು ನಾವು ಇಲ್ಲಿ ಗಮನಿಸ್ತೀವಿ. ಆಕೆ ಸುಂದರವಾದಂತಹ ಒಂದು ದೇಹವನ್ನು ಇಲ್ಲಿ ಕೂಡ ಅಂಗಸೌಷ್ಠವನ್ನು ಕೂಡ ನಾವು ಗಮನಿಸ್ಬೋದಾಗಿದೆ. ಸೊ ಈ ರೀತಿಯಾಗಿ ಅಂದರೆ ಮೌರ್ಯರ ಕಾಲಘಟ್ಟದಲ್ಲೂ ಕೂಡ ಈ ರೀತಿ ಮೂರ್ತಿ ಶಿಲ್ಪಗಳು ರಚನೆಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹಾಗೆಯೇ ಯಕ್ಷಿಗೆ ಬಂದಾಗ ನಾವು ದಿದರ್ಗಂಜ್ ಯಕ್ಷಿ ಇದು ಪಾಟ್ನಾ ಮ್ಯೂಸಿಯಮ್ಮಲ್ಲಿ ಕಂಡುಬರುತ್ತೆ, ಅಂದರೆ ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು. ಇನ್ನೊಂದು ಪಾರ್ಕಾಮ್ ಯಕ್ಷ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಇದು ಮಥುರಾದಲ್ಲಿರ್ತಕ್ಕಂಥದ್ದು ಪಾರ್ಕಾಮ್ ಯಕ್ಷ ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ಮೌರ್ಯರ ಕಾಲಘಟ್ಟದಲ್ಲಿ ಮೂರ್ತಿ ಶಿಲ್ಪಗಳನ್ನು ಜೈನ, ಬೌದ್ಧ, ಹಿಂದೂ ಧರ್ಮಗಳಿಗಾಗಿ ಈ ಮೂರ್ತಿ ಶಿಲ್ಪಗಳನ್ನು ಯಾಕೆ ರಚನೆ ಮಾಡಿದರು ಅಂದಾಗ ಇವೆಲ್ಲ ಮೂರ್ತಿ ಶಿಲ್ಪಗಳು ಒಂದು ಫರ್ಟಿಲಿಟಿ ಅಂದರೆ ಫಲವಂತಿಕೆಯನ್ನು ಸೂಚಿಸುವಂತಹ ಮೂರ್ತಿ ಶಿಲ್ಪಗಳಾಗಿದ್ವು ಅಂತಕ್ಕಂಥದ್ದು ನಮಗೆ ಮಾಹಿತಿ ತಿಳಿದು ಬರುತ್ತೆ. ಇದಿಷ್ಟು ಮೌರ್ಯರ ಕಾಲದಲ್ಲಿ ಆದಂತಹ ಅಂದರೆ
ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರು ಕೊಟ್ಟಂತಹ ಕಾಣಿಕೆಗಳಾಗಿರುತ್ತೆ. ಹಾಗೆ ಈ ಯಕ್ಷ ಮತ್ತು ಯಕ್ಷಿಣಿ ಎಂಬ ಶಿಲ್ಪಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಹೇಳೋ ಒಂದು ಕ್ವಶನ್ ಇದೆ. ಸೊ ಜೈನ, ಬೌದ್ಧ, ಹಿಂದೂ ಧರ್ಮ, ಸೊ ಎಲ್ಲ ಧರ್ಮಕ್ಕೂ ಕೂಡ ಸಂಬಂಧಪಟ್ಟಂತಹ ದಾಗಿರುತ್ತೆ ಇವು ಅಂತಕ್ಕಂಥದ್ದು. ಹಾಗೆಯೇ ಮೌರ್ಯರ ಕಾಲದಲ್ಲಿ ಇನ್ನೊಂದು ಕುಂಬಾರಿಕೆ ಅಂತಕ್ಕಂಥದ್ದು ಅಂದರೆ ಮಡಕೆಗಳನ್ನು ಹೇಗೆ ಮೌರ್ಯರು ಮಡಕೆಗಳನ್ನು ಅಂದರೆ ಔತ್ತರೆಯ ಕಪ್ಪು ಹೊಳಪಿನ ಮಡಕೆ ಅಂದರೆ ಸೊ ನಾವು ಇದನ್ನೇನು ಕರಿತೀವಿ ನಾರ್ದರ್ನ್ ಬ್ಲಾಕ್ ಪಾಲಿಶ್ ವೇರಿ NBPW ಅಂತ ಹೇಳಿ ಈ ಮಡಕೆಯನ್ನು ಕರಿತೀವಿ. ಸೊ ಈ ಮಡಕೆಗಳನ್ನು ನೋಡಿದಾಗ ನುಣುಪಾಗಿ ಪಾಲಿಶ್ ಮಾಡಲಾಗಿದೆ ಅಂತಕ್ಕಂಥದ್ದು. ಸೊ ಇದು ಒಂದು ಅತ್ಯುನ್ನತವಾದಂಥ ಕುಂಬಾರಿಕೆ ಅಥವಾ ಮಡಕೆಗಳನ್ನು ತಯಾರು ಮಾಡುವಂಥ ತಂತ್ರಜ್ಞಾನ ಈ ಮೌರ್ಯರಿಗೆ ತಿಳಿದಿತ್ತು ಅಂತಕ್ಕಂಥದ್ದು ಈ ಮಡಕೆಗಳಿಂದ ನಾವು ಗಮನಿಸಬಹುದಾಗಿದೆ. ಇದಿಷ್ಟು ಮೌರ್ಯರ ಕಾಲಕ್ಕೆ ಸಂಬಂಧಪಟ್ಟಂತ ಕಲೆ ಮತ್ತು ವಾಸ್ತುಶಿಲ್ಪದ ಮಾಹಿತಿ ಆಗಿರುತ್ತೆ. ಸೊ ಮುಂದಿನ ಸೆಷನ್ನಲ್ಲಿ ಇನ್ನೊಂದು ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ನೀಡೋಣ. ಇಲ್ಲಿಯವರೆಗೆ ನನ್ನ ತರಗತಿಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.